ಉದಾಹರಣೆಗೆ ಮಮಧಾಮಂ ಚತುಷ್ಟಯಂ ಅಂತ ಹೇಳಿ 4 ರೀತಿಯಲ್ಲಿ ಕರಿಬೋದು ಅವನ್ನ ಅಂತ. ಒಂದು ಮನೆಯಲ್ಲಿ ವಿಗ್ರಹ ರೂಪದಲ್ಲಿ ಕರಿಬೋದು, ಇನ್ನೊಂದು ಕಲಶದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಮಂಡಲದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಹೋಮದ ರೀತಿಯಲ್ಲಿ ಕರಿಬೋದು, ಅಗ್ನಿಯಲ್ಲಿ ಕರಿಬೋದು. ದರಿದ್ರ ಲಕ್ಷ್ಮಿಯನ್ನು ಅಡಗಿರುವಂಥ ಸ್ಥಾನವೂ ಅದೇ ಆಗಿರುತ್ತೆ. ಆ ರೀತಿಯಾದಂಥ ಒಂದು ವೃಕ್ಷದ ಕೆಳಗಡೆ ಯಾವುದಾದ್ರೂ ನೀವು ಮಾಡಿದ್ರೆ, ಅಂದರೆ ಪ್ರದಕ್ಷಿಣೆ ಮಾಡಿ ನ್ಯಾಯ ಹೇಳಿ ಎಲ್ಲವೂ ಕೂಡ ಅದರಲ್ಲಿ ನಡೀತಾ ಇತ್ತು. ಆ ಪಟಿಕೆಯಲ್ಲಿ ತೀರ್ಥವನ್ನು ತೆಗೆದು ಆತನಿಗೆ ಕೊಟ್ಟರೆ, ಯಾರೋ ಅನಾರೋಗ್ಯವಾಗಿ ಪೀಡಿತನಾಗಿರ್ತಾನೆ ಅವನಿಗೆ ಕೊಟ್ಟರೆ, ಆ ಒಳಗಿರುವಂಥದ್ದು ಅಂದರೆ ರಕ್ತಚಂದನೂ ಆಗ್ತಾಯಿದ್ದಲ್ಲ, ರಕ್ತಚಂದನ, ಲಾವಂಚ, ಜಟಾಮಾಂಸ ಎಲ್ಲ ಅದು ಹೋಗಿ ತಣ್ಣಗೆ ಮಾಡಿ ಲೇಪನ ಮಾಡಿ ಅದನ್ನು ಸರಿ ಮಾಡ್ತಾಯಿತ್ತು. ಅದು ಆರೋಗ್ಯದ ದೃಷ್ಟಿ. ಹಾಗಾಗಿಯೇ ದೇವಸ್ಥಾನದ ಪರಿಕಲ್ಪನೆ ಬಂದದ್ದು ಅಲ್ಲಿಂದನೇ. ರೀಸೆಂಟಾಗಿ ಒಂದಷ್ಟು ವರ್ಷಗಳ ಮುಂಚೆ ತಿರುನೆಲ್ಲಾರ್ ದೇವಸ್ಥಾನಕ್ಕೆ ನಾಸಾದ ಸೈಂಟಿಸ್ಟ್ಸ್ ಬರ್ತಾರೆ ಸರ್, ಆ್ಯಂಡ್ ಇಟ್ ಇಸ್ ಫಾರ್ ಅ ರೀಸನ್. ಅದು ಏನು ಅಂತ ತಾವೇ ತಿಳಿಸ್ಕೊಡಿ, ಯಾಕಾಗಿ ಒಂದು ಶನೈಶ್ವರನ ದೇವಸ್ಥಾನಕ್ಕೆ ನಾಸಾದ ವಿಜ್ಞಾನಿಗಳು ಬಂದಿದ್ದು ಅಂತ. ಆ ಉಪಗ್ರಹ ಬಿಟ್ಟಾಗ ಮಧ್ಯದಲ್ಲಿ ಆ ಕಿರಣಗಳನ್ನು ಟಚ್ ಮಾಡುತ್ತೆ. ಟಚ್ ಮಾಡಿದಾಗ 3 ನಿಮಿಷಗಳ ಕಾಲ ಏನೋ ಅದು ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿರೋ ನಾಸಾದವರೆಲ್ಲ ಬಂದು ಏನು ಅಂತ ನೋಡೋಕ್ಕೆ ಅಲ್ಲಿಗೆ ಬರ್ತಾರೆ. ವಿಜ್ಞಾನ ವೇದಾಂತ ಸುನಿಶ್ಚಿತಾರ್ಥ, ವಿಜ್ಞಾನ ಬೇರೆ ಅಲ್ಲ, ವೇದಾಂತ ಬೇರೆ ಅಲ್ಲ. ಆದರೆ ವೇದಾಂತದಲ್ಲಿ ನೀ ಕತೆ ಹೇಳ್ತಾ ಇದೆಯಲ್ಲ ಅನ್ನೋದಕ್ಕಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಬಹುಶಃ ಈ ದೇವಸ್ಥಾನಕ್ಕೆ ಹೋದರೆ ನಾವಿರೋ ರೀತಿ, ನಾವೆಲ್ಲರೂ ಇರೋವಂಥ ರೀತಿ ಬದಲಾಗತ್ತಾ ಅಂತ. ಯಾಕಂದರೆ ನರಕದಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಕೇಳಿದ್ದೀವಷ್ಟೇ. ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ಓದಿರಬಹುದು ನಾವು. ಆದರೆ ನರಕದಲ್ಲಿನ ಚಿತ್ರಹಿಂಸೆ ಅನುಭವಿಸ್ತಾ ಇರೋ ಜನರು, ಅವರ ಚೀರಾಟವನ್ನು ಈ ದೇವಸ್ಥಾನದಲ್ಲಿ ನಾವು ಕೇಳಬಹುದು. 12 ವರ್ಷಕ್ಕೆ ಹುಡುಗಿಗೆ ಮದುವೆ ಮಾಡ್ತಾಯಿದ್ರು. ಆ ಶಾಸ್ತ್ರ ಏನು ಹೇಳುತ್ತೆ, 40 ವರ್ಷದ ಹುಡುಗನಿಗೆ 12 ವರ್ಷದ ಹುಡುಗಿ ಕೊಡು ಅಂತ ಹೇಳುತ್ತೆ. ಯಾಕೆ ಅಂದರೆ ಆ ನಂತರ ದಕ್ಷಿಣ ಭಾಗ ಮತ್ತು ನೈಋತ್ಯ ಭಾಗದ ಮಧ್ಯಭಾಗದಲ್ಲಿ ಚಿತ್ರಗುಪ್ತನ ಆಸ್ಥಾನ ಇರುತ್ತೆ. ಆ ಆಸ್ಥಾನದಲ್ಲಿ 100 ರೂಮ್ಗಳು, ಅದರಲ್ಲೇ ಕಂಪಾರ್ಟ್ಮೆಂಟು ಅಲ್ಲೇ ಇರುತ್ತೆ. ತಮಿಳುನಾಡಿನ ಭರತ ಭೂಮಿಯಲ್ಲಿ ಅಂದರೆ ಭೂಪಟದಲ್ಲಿ ಕೆಳಭಾಗ ಇದೆ, ಅದಕ್ಕೆ ಕೀಳ್ನಾಟ್ ಅಂತ ಹೇಳ್ತೀವಿ. ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಮೇಲೆ ತೊಗೊಂಡು ಬರಬೇಕು. ಅಲ್ಲಿ ಯುದ್ಧ ಮಾಡಿ ತೊಗೊಂಬಂದದ್ದನ್ನು ಇಲ್ಲಿಡಬೇಕು. ಹಾಗಾಗಿ ಶ್ರೀರಂಗಂ ಮೂರ್ತಿ ಮೇಲ್ಕೋಟೆಯಲ್ಲಿ ಬಂತು. ದೇವಾಲಯಗಳಲ್ಲಿ ಒಂದೇ ಮೂರ್ತಿ ಇರಲ್ಲ, ಮೂಲ ಮೂರ್ತಿ ಇರುತ್ತೆ, ಸ್ನಪನ ಮೂರ್ತಿ ಇರುತ್ತೆ, ಅಂದರೆ ಸ್ನಾನಕ್ಕೋಸ್ಕರನೇ ಒಂದು ಮೂರ್ತಿ, ಅನಂತರ ಉತ್ಸವ ಮೂರ್ತಿ, ಉತ್ಸವಗಳಿಗಾಗೇ 3 ಮೂರ್ತಿ, ಅನಂತರ ಬಲಿ ಮೂರ್ತಿ, ಬಲಿ ಪ್ರದಾನವನ್ನು ಮಾಡುವಂಥದ್ದು ಅದೇ ಒಂದು ಮೂರ್ತಿ, ಯಜ್ಞ ಮೂರ್ತಿ, ಯಜ್ಞವನ್ನು ಮಾಡೋದಕ್ಕೆ ಒಂದು ಮೂರ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಅತಿಥಿ, ಆದರೆ ಈ ಹಿಂದೆ ಮೇಲುಕೋಟೆ ವಿಚಾರವಾಗಿ ಒಂದು ವಿಶೇಷ ಎಪಿಸೋಡ್ ಏನು ಮಾಡಿದ್ದೆ ಅದರಲ್ಲಿ ಸರ್ನ ನೋಡಿರ್ತೀರ ನೀವು. ಇವತ್ತು ಈ ಎಪಿಸೋಡ್ನ ಮಾಡೋದಕ್ಕೆ ಒಂದು ಕಾರಣ ಖಂಡಿತ ಇದೆ. ಸೊ ನಾನು ರೇಡಿಯೋದಲ್ಲಿ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಒಂದು 8 ರಿಂದ 9 ವರ್ಷಗಳ ಕಾಲ ಶುಭೋದಯ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇವತ್ತಿಗೂ ಹೇಳ್ತೀನಿ, ಆ ಕಾರ್ಯಕ್ರಮ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಅಂತ. ಯಾಕಂದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನನಗೆ ಜೀವನದಲ್ಲಿ ಬಹಳವಾಗಿ ಆಸಕ್ತಿ ಇರೋದು ಅಂದರೆ ಅದು ನಮ್ಮ ಸನಾತನ ಧರ್ಮ. ಅದಕ್ಕೆ ರಿಲೇಟೆಡ್ ಯಾವುದೇ ವಿಷಯ ತಿಳ್ಕೊಬೇಕಂತಿದ್ರೂ ಮೊದಲು ನಾನಿರ್ತೀನಿ. ಇದು ಮುಂಚೆಯಿಂದಲೂ ನನ್ನಲ್ಲಿ ಬಂದಿರುವಂಥದ್ದು. ನಾನೇನು ಹೇಳಿದ್ದೆ ಪ್ರೀವಿಯಸ್ ಎಪಿಸೋಡಲ್ಲಿ, ನನಗೆ ಇವರ ಪರಿಚಯ ಆಗಿ ಒಂದು 15 ವರ್ಷಗಳಾಗಿದೆ. ಆಗ ಕನ್ನಡದ ಒಂದು ಸುಪ್ರಸಿದ್ಧ ಚಾನಲಲ್ಲಿ ಬ್ರಹ್ಮಾಂಡ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಅವತ್ತು ಇವರು ಪರಿಚಯ ಆಗಿದ್ದು. ಅಲ್ಲಿಂದ ಇವತ್ತಿನವರೆಗೂ ಇವರು ಮೇಲುಕೋಟೆಯವರಾದ್ರೂ, ಮೇಲುಕೋಟೆಯ ಸ್ಥಾನಿಕರು ಇವರಾಗಿದ್ರೂ, ಮೇಲುಕೋಟೆ ಒಂದೇ ವಿಷಯವಾಗಿ ಅಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನನಗೇನೇ ಡೌಟ್ ಇದ್ದರೂ ಥಟ್ಟಂತ ನನಗೆ ಇವ್ರ ಹೆಸರು ಮನಸ್ಸಿಗೆ ಬರುತ್ತೆ, ಫಸ್ಟ್ ಇವ್ರಿಗೆ ಕಾಲ್ ಮಾಡ್ತೀನಿ. ನನ್ನ ಗೋ ಟು ಪರ್ಸನ್ ಧರ್ಮದ ವಿಚಾರವಾಗಿ ಯಾರನ್ನೇ ಯಾವುದೇ ವಿಷಯವಾಗಿ ಕೇಳಬೇಕಂತಿದ್ರು ಸರ್ಗೆ ಫಸ್ಟ್ ಕಾಲ್ ಹೋಗುತ್ತೆ. ಆಚಾರ್ಯ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟ ಯತಿರಾಜ ದಾಸರ್ ಗುರುಪೀಠದ ಸ್ಥಾನಾಚಾರ್ಯರು, ಆಗಮ ಪ್ರವೀಣರು, ಸ್ಥಾನಿಕಂ ಶ್ರೀನಿವಾಸ ನರಸಿಂಹನ್ ಗುರುಜಿ. ಸರ್ ನಮಸ್ಕಾರ. ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಈ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು. ನಾನು ಆಗಲೇ ಹೇಳಿದ ಹಾಗೆ ಯಾವುದೇ ವಿಷಯವಾಗಿ ರ್ಯಾಂಡಮ್ ಆಗಿ, ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ ಇದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅದು ಒಂದು ಕಲ್ಯಾಣಿ ವಿಷಯವಾಗಿರಬಹುದು, ದೇವಸ್ಥಾನದ ವಿಷಯವಾಗಿರಬಹುದು, ವಿಗ್ರಹದ ವಿಷಯವಾಗಿರಬಹುದು, ವಿಗ್ರಹಕ್ಕೆ ಹೇಗೆ ಆ ದೈವಿಕತ್ವ ಬರುತ್ತೆ ಅನ್ನೋ ವಿಚಾರವಾಗಿರಬಹುದು, ಗರುಡ ಪುರಾಣದ ಬಗ್ಗೆ ಇರಬಹುದು, ನಮ್ಮ ಅಷ್ಟಾದಶ ಪುರಾಣಗಳ ಬಗ್ಗೆ ಇರಬಹುದು. ನನಗೆ ಗೊತ್ತಿಲ್ಲ ಅಂದರೆ ಸರ್ನ ಕೇಳಿದ್ರೆ ಥಟ್ಟಂತ ಹೇಳ್ತಾರೆ ಅಂತ. ಆ್ಯಂಡ್ ನಾನು ಪ್ರತಿ ಸಲ ಸರ್ಗೆ ಕಾಲ್ ಮಾಡಿದಾಗ ಮೇಡಮ್ ನೋಡಿ ಹೇಳ್ತೀನಿ, ರೆಫರ್ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳೋದೇ ಇಲ್ಲ ಯಾವತ್ತೂ. ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂದರೆ ಎಲ್ಲ ಪ್ರಶ್ನೆಗೂ ಥಟ್ಟಂತ ಉತ್ತರ ಕೊಡ್ತಾ ನಮ್ಮ ಮನಸ್ಸಿನಲ್ಲಿ ಇರೋವಂಥ ಜನರಿಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋ ಕೆಲವೊಂದು ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಹೋಗ್ತೀನಿ. ನಾವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಮೇಲ್ಕೋಟೆ ಬಗ್ಗೆ ಮಾತಾಡ್ತಾ ಹೇಳಿದ್ವಿ, ದಟ್ 4 ಯುಗಗಳನ್ನು ಕಂಡಿರುವಂಥ ಅತಿ ಪುರಾತನವಾದಂಥ ದೇವಸ್ಥಾನ ಅಂತ.
ಇಂಥ ಸಾಕಷ್ಟು ಪುರಾತನವಾದ ದೇವಸ್ಥಾನಗಳನ್ನು ನಾವು ನಮ್ಮ ಭಾರತದಲ್ಲಿ ನೋಡಬಹುದು. ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ. ಆದರೆ ಒಂದು ಕುತೂಹಲ, ಮೊದಲ ದೇವಸ್ಥಾನ ಯಾವುದಿರಬಹುದು ಭಾರತದ್ದು ಅಂತ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಗೂಗಲ್ ಮಾಡಿದ್ರೆ ಒಂದೇ ನಿಖರವಾದ ಉತ್ತರ ಇಲ್ಲ. ಒಬ್ಬೊಬ್ಬರ ಪ್ರಕಾರ ಒಂದೊಂದಿದೆ. ಮೊದಲನೇದಾಗಿ ಇದು ಕಂಡು ಹಿಡಿದಿದ್ದು ಅಂತಿರಬಹುದು, ಮೊದಲನೇದಾಗಿ ಇದು ಕಟ್ಟಿಸಿದ್ದು ಅಂತಿರಬಹುದು. ನಿಮ್ಮ ಪ್ರಕಾರ ಭಾರತದ ಮೊದಲ ದೇವಸ್ಥಾನ ಯಾವುದು ಸರ್? ಕರ್ಕಟೇ ಹಸ್ತನಕ್ಷತ್ರೇ ಬದರೀಡಿಲಿಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೇ. ನಿಮ್ಮ ಪರಿಚಯದ ಬಗ್ಗೆ ಅದ್ಭುತವಾಗಿ ಹೇಳಿದ್ರಿ. ನಾನು ಯಾವಾಗಲೂ ನನ್ನ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನಿಮ್ಮ ಶುಭೋದಯವನ್ನು ಕೇಳ್ಕೊಂಡು ಹೋಗ್ತಾಯಿದ್ದೆ. ಅದರಲ್ಲಿ ಒಳ್ಳೊಳ್ಳೆ ವಿಷಯವನ್ನು ತಿಳಿಸಿ ಹೋಗ್ತಾಯಿದ್ರಿ. ಬರೀ ಜನಗಳಿಗೆ ಹಾಡನ್ನು ಕೇಳಿಸೋದು ಅಷ್ಟೇ ಅಲ್ಲ, ಜನರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ನಿಮ್ಮ ಕಾಳಜಿ ಇದೆಯಲ್ಲ, ಅದಕ್ಕೊಂದು ದೊಡ್ಡ ನಮಸ್ಕಾರವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ವಿಷಯಗಳು ನಿಮ್ಮ ತಲೆಯಲ್ಲೇ ಇರುತ್ತವೆ, ಆಗಲೇ ತಕ್ಷಣಕ್ಕೆ ಹೇಳ್ತೀನಿ ಅಂತ. ಎಲ್ಲ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಒಂದು 7 ಪರ್ವತಗಳಲ್ಲಿ ನಮ್ಮ ತಲೆಯಲ್ಲಿ ಎಷ್ಟಿದೆ ಒಂದು ಇಡಿನೂ ಇರಲ್ಲ. ಅದರ ಜೊತೆಗೆ ಮತ್ತೊಂದು ವಿಷಯ ಹೇಳಿದ್ರಿ, ಈ ಗೂಗಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅಂದರೆ ಯಾರು ಅಪ್ಲೋಡ್ ಮಾಡಿದ್ದು? ನಮ್ಮಂಥವ್ರು ನಿಮ್ಮಂಥವ್ರು ತಾನೇ ಅಪ್ಲೋಡ್ ಮಾಡ್ರಿ. ಎಲ್ಲ ವಿಷಯಗಳು ಅಲ್ಲಿ ಕಾಣಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹೊರತಾಗಿ ಇನ್ನೂ ಅನೇಕ ವಿಷಯಗಳಿವೆ. ಭಾರತದಲ್ಲಿ ನೀವು ಹೇಳಿದ ಹಾಗೆ ಕೃತಯುಗದಲ್ಲಿ ಬಹುತೇಕ ಎಲ್ಲರೂ ಧ್ಯಾನ ಮಾಡಿದ ತಕ್ಷಣ ಭಗವಂತ ಬಂದ್ಬಿಡುವ ಅಷ್ಟು ಶುದ್ಧೀಕರಣವಾಗಿ ಇರ್ತಾಯಿದ್ರು. ಎಲ್ಲ ಪವಿತ್ರ ನದಿಗಳು ತುಂಬ ಪವಿತ್ರವಾಗಿರುವಂಥದ್ದು. ಈಗೆಲ್ಲ ಫ್ಯಾಕ್ಟ್ರಿ ಬಂದು ಅದನ್ನು ಕಲಬೆರಕೆ ಮಾಡಿರುವಂಥ ರೀತಿಯಲ್ಲೇ ನಮ್ಮ ಮನಸ್ಸಿನಲ್ಲಿ ಕಾನ್ಸಂಟ್ರೇಟ್ ಯುಗ ಅನ್ನೋದೇನಿದೆ, ಕೃತಯುಗ, ಸತ್ಯಯುಗ ಅಂತ ಏನು ಹೇಳ್ತೀವಿ, ಅದು ಹೊರಟೋಯ್ತು. ಅದು ಹೊರಟೋದ ಮೇಲೆ ಏನು ಮಾಡಿದ್ರು, ಕಾನ್ಸಂಟ್ರೇಟ್. ಈಗ ಜಪ ಮಾಡಿದ ತಕ್ಷಣ ಭಗವಂತನನ್ನು ಇರುವಿಕೆಯನ್ನು ನೆನೆಸ್ಕೊಂಡಿದ್ದ ತಕ್ಷಣ ಅವನು ಹಿಂಗೆ ಇರ್ತಾನೆ ಅಂತ ಹೇಳ್ತಿದ್ದು, ಹಂಗೆ ಬರ್ತಾ ಇದ್ದ ಭಗವಂತ. ನೀ ಯಾವ ರೂಪದಲ್ಲಿ ಕರಿತೀಯೋ ಆ ರೂಪದಲ್ಲಿ ಬರ್ತಾನೆ. ಉದಾಹರಣೆಗೆ ಮಮಧಾಮಂ ಚತುಷ್ಟಯಂ ಅಂತ ಹೇಳಿ 4 ರೀತಿಯಲ್ಲಿ ಕರಿಬೋದು ಅವನ್ನ ಅಂತ. ಒಂದು ಮನೆಯಲ್ಲಿ ವಿಗ್ರಹ ರೂಪದಲ್ಲಿ ಕರಿಬೋದು, ಇನ್ನೊಂದು ಕಲಶದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಮಂಡಲದ ರೀತಿಯಲ್ಲಿ ಕರಿಬೋದು, ಇನ್ನೊಂದು ಹೋಮದ ರೀತಿಯಲ್ಲಿ ಕರಿಬೋದು, ಅಗ್ನಿಯಲ್ಲಿ ಕರಿಬೋದು. ಹೀಗೆ 4 ರೀತಿಯಲ್ಲಿ ಕರೆಯುವಂಥ ಭಗವಂತ ಸತ್ಯಯುಗದಲ್ಲಿ ಇದ್ದ. ಕೃತಯುಗದಲ್ಲಿ ಅವನು ಎಲ್ಲಿ ಕರೆದ್ರು ಅಲ್ಲಿಗೆ ಬರ್ತಾಯಿದ್ದ. ಅನಂತರ ಜನಗಳಿಗೆ ಕಾನ್ಸಂಟ್ರೇಟ್ ಕಡಿಮೆ ಆಗ್ತಾ ಆಗ್ತಾ ಜಪತಪಗಳನ್ನೆಲ್ಲ ಬಿಟ್ಟು ಮತ್ತೊಂದು ವಿಷಯಕ್ಕೆ ಕಾನ್ಸಂಟ್ರೇಟ್ ಆಗ್ತಾ ಹೋಗ್ತಾ ಇದ್ದಾಗ ಅವರಿಗೇನಾಯಿತು, ಆ ಸತ್ಯಯುಗದ ಮುಕ್ತಾಯ ಮುಗಿದೋಯ್ತು. ಅನಂತರ ನಿಮಗೇನು ಮಾಡಿದ್ರು, ಪಕ್ಷಿ, ಗಿಡ, ಮರ, ಬಂಡೆ, ಕಲ್ಲು, ನದಿ, ಒಂದು ಹೆಣ್ಮಗಳು, ಈ ರೀತಿಯಾದಂಥ ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಕಾಣ್ತಾ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಹೋಗ್ತಾಯಿದ್ರು. ಆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ನಾವು ಮರವನ್ನು, ಈಗ ಉದಾಹರಣೆಗೆ ಅತ್ಯಂತ ದೊಡ್ಡ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಮರ ಯಾವುದಾದ್ರೂ ಇದ್ದರೆ ಅದು ಅರಳಿ ಮರ. ಅದೇ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ತುಳಸಿ. ಹಾಗಾಗಿ ಎರಡಕ್ಕೂ ಪ್ರದಕ್ಷಿಣೆ ಆಗ್ತಾಯಿದ್ರು. ಮದುವೆ ಆಗಬೇಕಾದಂಥ ಹುಡುಗಿ ದಪ್ಪಕ್ಕಿದ್ರೆ ಏನು ಹೇಳ್ತಾರೆ, ಮೊದಲು ವಾಕಿಂಗ್ ಮಾಡು ಅಂತಾರೆ, ಅಥವಾ ಅನಾರೋಗ್ಯ ಇದ್ದವ್ರಿಗೆ ವಾಕಿಂಗ್ ಮಾಡು ಅಂತಾರೆ. ನಾವು ಮೊದಲು ಅದನ್ನೇ ಹೇಳಿದ್ದು, ಅರಳಿ ಮರ ಪ್ರದಕ್ಷಿಣೆ ಮಾಡು, ಇಲ್ಲ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡಿ ಅಂತ. ಅಲ್ಲಾದರೂ ವಾಕಿಂಗ್ ಮಾಡಿ ಸಣ್ಣ ಆಗ್ತಾರೆ ಅಂತ. ಅದು ಆರೋಗ್ಯದ ದೃಷ್ಟಿ ಅದು. ಅನಂತರ ನಿಮಗೆ ಈ ಆಮ್ಲಜನಕವನ್ನು ತಗೊಳ್ಬೇಕಾದ್ರೆ, ಶುದ್ಧ ಗಾಳಿ ತಗೊಳ್ಬೇಕಾದ್ರೆ ಅದು ಆಮ್ಲಜನಕ ಬರುತ್ತೆ. ಹಾಗಾಗಿ ಅರಳಿ ಮರದ ಕೆಳಗೆ ಹೋಗಿ ಅಲ್ಲಿ ಮಾಡಿದ್ರೆ, ಪ್ರದಕ್ಷಿಣೆ ಮಾಡಿದ್ರೆ ಅಥವಾ ಕೂತ್ಕೊಂಡ್ರೆ ನ್ಯಾಯಸ್ಥಾನವೂ ಹೌದದು. ಆ ನ್ಯಾಯಸ್ಥಾನಕ್ಕೆ ಮೊದಲನೇ ಏನು ಹೇಳ್ತಾಯಿದ್ರು, ಅಲ್ಲಿ ಭಗವಂತ ಇರುವಿಕೆಯೂ ಇದೆ. ನಿಮಗೆ ಆ ಸ್ತೋತ್ರವನ್ನು ಹೇಳಬೇಕಾದ್ರೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಅದು ಶಿವರೂಪವೂ ಹೌದು, ವಿಷ್ಣು ರೂಪವೂ ಹೌದು, ಬ್ರಹ್ಮರೂಪವೂ ಹೌದು, ಎಲ್ಲವೂ ಅದೇ. ಅದಲ್ಲದೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅಶ್ವತ್ಥ ಮರವನ್ನು ಹೇಳ್ತಾನೆ. ಹಾಗಾಗಿ ಅಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ಅಂತ. ದರಿದ್ರ ಲಕ್ಷ್ಮಿಯನ್ನು ಅಡಗಿರುವಂಥ ಸ್ಥಾನವೂ ಅದೇ ಆಗಿರುತ್ತೆ. ಆ ರೀತಿಯಾದಂಥ ಒಂದು ವೃಕ್ಷದ ಕೆಳಗಡೆ ಯಾವುದಾದ್ರೂ ನೀವು ಮಾಡಿದ್ರೆ, ಅಂದರೆ ಪ್ರದಕ್ಷಿಣೆ ಮಾಡಿ, ನ್ಯಾಯ ಹೇಳಿ, ಎಲ್ಲವೂ ಕೂಡ ಅದರಲ್ಲಿ ನಡೀತಾ ಇತ್ತು. ನಾನು ಹೇಳ್ತಾ ಇರೋದು, ಜಪತಪಗಳನ್ನು ಬಿಟ್ಟು ಕೃತಿಗೆ ಬಂದ ಮೇಲೆ, ಪೂಜೆ ಪುನಸ್ಕಾರಗಳು ಶುರು ಆದಮೇಲೆ ಅದನ್ನು ನೀವು ರೂಪಕ್ಕೆ ತಂದ್ರಿ. ಮರ, ಗಿಡ, ಕಲ್ಲು, ಗುಂಟೆ ಯಾವ್ಯಾವುದೋ ರೂಪಕ್ಕೆ ತಂದ್ರಿ. ತಂದು ಆದಮೇಲೆ ಅದರಲ್ಲಿ ನಿಮಗೆ ಆರೋಗ್ಯದ ಸೂಕ್ಷ್ಮತೆಯನ್ನು ತಿಳಿಸಿದ ಮೇಲೆ
ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಆನಂತರ ತುಳಸಿ ಪ್ರದಕ್ಷಿಣೆ ಮಾಡಿ ನಿಮ್ಗೆ ಆರೋಗ್ಯದ ದೃಷ್ಟಿಗೆ ಬಂದಾಗೋಯ್ತು. ಇದು ಎಲ್ಲವೂ ನಿಮ್ಮನ್ನು ಕಾಪಾಡೋದೇನಿದೆ ಆರೋಗ್ಯದ ದೃಷ್ಟಿಯೇ ಆಗಿರುತ್ತೆ. ದೇವಾಲಯಗಳಿಗೆ ಹೋಗೋದ್ರಿಂದ ಏನು ಸಿಗುತ್ತೆ ಮನುಷ್ಯನಿಗೆ? ಒಂದು ನೆಮ್ಮದಿ ಸಿಗುತ್ತೆ, ಇನ್ನೊಂದು ಆರೋಗ್ಯ ಸಿಗುತ್ತೆ, ಅಷ್ಟೇ ಸಿಗೋದು. ನನಗೆ ಇನ್ನೇನು ಐಶ್ವರ್ಯ ಸಿಕ್ಬಿಟ್ಟಿದೆ, ಐಶ್ವರ್ಯಕ್ಕೆ ಬುದ್ಧಿ ಕೊಡ್ತಾನೆ, ಐಶ್ವರ್ಯ ಕೊಡೋದಿಲ್ಲ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಅನುವು ಮಾಡಿಕೊಡ್ತಾನೆ. ನೀವು ಕೆಲಸ ಮಾಡಬೇಕಾದ್ರೆ ನಿರಂತರವಾಗಿ, ಹಾಗಿದ್ದಾಗ ಆರೋಗ್ಯ ಬರುತ್ತೆ. ಆ ಮರಗಿಡಗಳು ಮತ್ತು ಶುದ್ಧ ಸ್ನಾನ, ಈಗ ಉದಾಹರಣೆಗೆ ಈಗ ಬಾತ್ರೂಮ್ ಎಲ್ಲ ಕಟ್ಟುವಂಥ ವ್ಯವಸ್ಥೆ ಈಗ ಅದು ಬೇಕೇ ಬೇಕು ಇವತ್ತಿಗೆ. ಆದರೆ ಆವತ್ತಿನ ಕಾಲದಲ್ಲಿ ಬಾತ್ರೂಮೇ ಇರಲಿಲ್ಲ. ನದಿ ಪಾತ್ರಗಳಲ್ಲಿ ಬದುಕ್ತಾ ಇದ್ರು. ಸಿಂಧೂ ನದಿ ನಾಗರಿಕತೆ ಇವೆಲ್ಲ ನೀವು ನೋಡ್ಬೋದು. ಕಾವೇರಿ ನದಿಯ ಪಕ್ಕದಲ್ಲೂ ಇರ್ತಾ ಇದ್ದದ್ದು, ಗಂಗಾ ನದಿಯ ಪಕ್ಕದಲ್ಲಿ ಇರ್ತಾ ಇದ್ದದ್ದು. ಹೀಗೆ ಅನೇಕ ನದಿ ಪಾತ್ರಗಳಲ್ಲಿ ಯಾಕಿದ್ರು ಅಂತ ಹೇಳಿದ್ರೆ ಅಲ್ಲಿನ ಸ್ನಾನ ಮಾಡಿದ್ಮೇಲೆ ಸ್ನಾನವನ್ನು ಬಕೀಟಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇರಲಿಲ್ಲ. ಬಕೀಟನ್ನು ಮಾಡಿ ಫ್ಯಾಕ್ಟ್ರಿ ಬೇಕಾಗಿರಲಿಲ್ಲ, ಬಕೀಟ್ ಫ್ಯಾಕ್ಟ್ರಿಗಳು. ಹಾಗೆ ಎಲ್ಲ ವಿಷಯಕ್ಕೂ ಅದು ಇದು ಅಂತಲ್ಲ. ಬಟ್ಟೆನೂ ಅಷ್ಟೇ 100 ಬಟ್ಟೆ ತಗೋತಾ ಇರಲಿಲ್ಲ, 2 ಬಟ್ಟೆ. ನಮ್ಮ ತಾತನವರೆಗೂ ನಾನು ನೋಡಿರೋದು ಅಂದರೆ ನಮ್ಮ ತಾಯಿ ಹೇಳ್ತಾ ಇದ್ದದ್ದು, ನಮ್ಮ ತಂದೆ ಹೇಳ್ತಾ ಇದ್ದಂದರೆ ಒಂದು ಬಟ್ಟೆ ಮೇಲೆ ಒಣಗಾಕಿರೋದು, ಇನ್ನೊಂದು ಬಟ್ಟೆ ತಾವು ಹುಟ್ಟಿರೋದು, ಅಷ್ಟೇ. ಅದು ನಮ್ಮ ತಾತ ಒಂದು ಚಾಪೆ ಮೇಲೆ ಮಲಗ್ತಾಯಿದ್ರು. ಅವ್ರಿಗೆ ಹಾಸಿಗೆ ಯಾವ ಫ್ಯಾಕ್ಟ್ರಿ ಗೀಕ್ಟ್ರಿ ಏನೂ ಬೇಕಾಗಿರಲಿಲ್ಲ. ಅದು ಮನುಷ್ಯನಿಗೆ ದುರಾಸೆ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಬೇಕಾಗಿದ್ದು. ಹಾಗಂತ ಇವಾಗ ಬಾತ್ರೂಮ್ ಇಲ್ಲದೆ ಹೋಗಬೇಕಾ ಅಂತ ಕೇಳಬೇಡಿ. ಇವತ್ತಿನ ಕಾಲ ಬೇರೆ, ಆವತ್ತಿನ ಕಾಲ ಬೇರೆ. ಹಾಗಾಗಿ ಒಬ್ಬರನ್ನೊಬ್ಬರು ಮುಟ್ಕೊಳ್ತಾ ಇರಲಿಲ್ಲ. ಯಾಕೆ ಅಂದರೆ ಒಬ್ಬರನ್ನೊಬ್ಬರು ಟಚ್ ಮಾಡ್ತಾಯಿದ್ರೆ ಅನಾರೋಗ್ಯಗಳು ಬಂದ್ಬಿಡ್ತಾಯಿತ್ತು. ಹಾಗಾಗಿ ಆ ಒಂದು ವಿಷಯದಲ್ಲಿ ದೂರ ಇರಬೇಕು ಅನ್ನೋದಕ್ಕಾಗಿ ಅವರೆಲ್ಲ ಕಟ್ಟುನಿಟ್ಟನ್ನು ಮಾಡ್ತಾಯಿದ್ರು. ನದಿ ಪಾತ್ರಗಳಲ್ಲಿಯೇ ಇದ್ದು ಅವರ ಕರ್ತವ್ಯವನ್ನು ಮಾಡಿ ಅವರು ಅದನ್ನು ಅವತ್ತಿನ ದಿವಸ ಮುಗಿಸ್ಬಿಡೋರು. ಸ್ನಾನ ಸಂಧ್ಯಾವಂದನೆಗಳನ್ನು ಏನನ್ನು ಮಾಡಿ ಅದನ್ನು ಕರ್ಮಾಂತರಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ತಾಯಿದ್ರು ಎಲ್ಲನೂ. ಅದಾದ ಮೇಲೆ ನಮಗೆ ಯಾವಾಗ ಯೋಚನೆ ಬಂತು, ನಾವೊಂದು ಅಸ್ತಿತ್ವವನ್ನು ಪಡ್ಕೋಬೇಕು ಅನ್ನೋದು. ಅಲೆಮಾರಿಗಳಾಗಿ ಎಷ್ಟು ದಿನ ಇರೋದು? ಗಂಗಾ ನದಿ ಪಾತ್ರಕ್ಕೆ ಹೋಗೋದು, ಒಂದು ಸಲ ಕಾವೇರಿ ಪಾತ್ರಕ್ಕೆ ಹೋಗೋದು, ಆಗೊಂದು ಅಸ್ತಿತ್ವ ಬಂತು. ಈಗ ನೀವು ಮರಗಿಡಗಳನ್ನು ಪೂಜೆ ಮಾಡುವಂತಹ ಸ್ಥಳಗಳಲ್ಲಿ ಅದನ್ನು ಬಿಟ್ಟು ಶುದ್ಧ ಸ್ಥಳಗಳಲ್ಲಿ, ಅಂದರೆ ಯಾವ ರೀತಿ ಸ್ಥಳಗಳು? ನದಿ ಕೀರಿಷ ಅಂದರೆ ನದಿಯ ಭಾಗದಲ್ಲಿರುವಂಥದ್ದು, ಗೋ ಕೀರಿಷ ಗೋ ನಡ್ಕೊಂಡು ಹೋಗುವಂಥ ಜಾಗದಲ್ಲಿ, ಊರಿನ ಮಧ್ಯಭಾಗದಲ್ಲಿ ಸ್ವತಂತ್ರ ಆಲಯ, ಆಶ್ರಿತ ಆಲಯ, ಗ್ರಾಮಾಶ್ರಿತ ಆಲಯ, ಹೀಗೆ ಆಲಯಗಳು ಬರೋಷ್ಟು ಸ್ಟಾರ್ಟ್ ಆಯಿತು. ಆ ಆಲಯಗಳು ಬಂದ ಮೇಲೆ ನಮಗೆ ಕಾನ್ಸಂಟ್ರೇಷನು ದೇವಸ್ಥಾನಗಳಿಗೆ ಹೋಯಿತು. ಅಲ್ಲಿ ತನಕ ಮರಗಿಡಗಳಿಗಿತ್ತು. ಮೊದಲು ಜಪ ಇತ್ತು, ಜಪ ಬಿಟ್ಬಿಟ್ವಿ, ಜಪ ತಪ ಯಜ್ಞಾದಿಗಳನ್ನು ಬಿಟ್ಬಿಟ್ವಿ. ಆನಂತರ ಮರಗಿಡಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಮರಗಿಡಗಳು, ಕಲ್ಲು, ಪರ್ವತ ಇದನ್ನೆಲ್ಲ ಪೂಜೆ ಮಾಡೋಕ್ಕೆ ಬಂದ್ವಿ. ಆನಂತರ ಪ್ರಾಣಿ ಪಕ್ಷಿಗಳನ್ನು ಮಾಡಿದ್ವಿ, ಹಸು ಮತ್ತು ವಿಶೇಷವಾದಂಥ ಪ್ರಾಣಿಗಳನ್ನು ಮಾಡಿದ್ವಿ. ಆನಂತರ ದೇವಾಲಯಗಳಿಗೆ ಬಂದ್ವಿ. ದೇವಾಲಯಗಳ ರೂಪ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಿಮಗೆ ಆಗಮಶಾಸ್ತ್ರಗಳು ಉತ್ಪತ್ತಿ ಆಯಿತು. ಈ ಆಗಮಶಾಸ್ತ್ರದಲ್ಲಿ ಅದು ಭಗವಂತನೇ ಹೇಳಿರುವಂಥದ್ದು. ಆಗತಂ ಶಿವಭಕ್ತರೇಭ್ಯೋ ಗತಂಚ ಗಿರಿದಾಶ್ರುತೋ ಮತಂಚ ವಾಸುದೇವ ತಸ್ಮಾತ್ ಆಗಮ ಮುಚ್ಚತೆ ಅಂತೇಳಿ ಆಗಮಶಾಸ್ತ್ರಗಳು ಬಂತು. ಈ ಆಗಮಶಾಸ್ತ್ರದಲ್ಲಿ ಭಗವಂತನ ಇರುವಿಕೆಗಳನ್ನು ಮೇಲ್ಮೇಲೆ ಮಾಡೋದು ಹೆಂಗೆ? ಪರ, ವಿಭವ, ವ್ಯೂಹ, ಅಂತರ್ಯಾಮಿ, ಅರ್ಚಾವತಾರ ಅಂತ 5 ರೂಪದಲ್ಲಿ. ಆನಂತರ ಆ ಒಂದು ರೂಪವನ್ನು ತಗೊಂಡು ಅದರಲ್ಲಿ ಈ ಅರ್ಚಾವತಾರ ರೂಪದಲ್ಲಿ 4 ರೂಪಗಳನ್ನು ಪಡೆದೀವಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಅನಿರುದ್ಧ ಮೂರ್ತಿಯಿಂದ ಅರ್ಚಾವತಾರದ ರೂಪವನ್ನು ಮಾಡುವಂಥದ್ದು. ಅದರಲ್ಲಿ ಋಷಿಮುನಿಗಳಿಂದ ಅಥವಾ ಸ್ವಯಂ ವ್ಯಕ್ತವಾಗಿ, ಅನಂತರ ಅರ್ಚಕರ ಪ್ರತಿಷ್ಠೆಯಿಂದ ಅಥವಾ ಈ ರೀತಿಯಾದಂಥ ಕ್ರಮ ಬಂತು. ಅನಂತರ ಉದ್ಭವದಿಂದ ಈ ರೀತಿಯಾದಂಥ ಕ್ರಮ. ಎಲ್ಲಿ ಉದ್ಭವ ಅನ್ನೋದಂದರೆ ಮೂಡಿರುವಂಥದ್ದು ಅಂತ. ಈಗ ಅನೇಕ ಋಷಿಮುನಿಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ದೇವರನ್ನು ಅವರು ನೋಡಿ, ಅವರು ಅದನ್ನು ಮನಗಂಡು ಇದು ಸರಿ ಅನ್ನೋದನ್ನು ಜನಕ್ಕೆ ಕೊಟ್ಟು, ಇವತ್ತೊಂಥರ ಕೆಲವರು ಎಲ್ಲೋ ಒಂದು ಸ್ವಲ್ಪ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳುವಂಥದ್ದಲ್ಲ. ಅದವತ್ತು ಋಷಿಮುನಿಗಳು ತುಂಬ ಸರಳೀಕೃತವಾಗಿ ಹೇಳಿದ್ದಾರೆ. ಒಂದು ಶ್ರಾದ್ದವನ್ನು ಮಾಡಬೇಕಾದ್ರೂ ಅಷ್ಟೇ, ದರ್ಬೆ, ನೀರು, ಎಳ್ಳು ಇದ್ದರೆ ಮುಗಿದೇ ಹೋಯ್ತು, ಶ್ರಾದ್ದವೇ ಮುಗಿದೋಯ್ತು. ಆದರೆ ಅದನ್ನು ವೈಭವೀಕರಿಸಿ ಮಾಡುವಂಥದ್ದು ಇವತ್ತಿನ ಕಾಲಕ್ಕೆ ಬಂದ್ಬಿಟ್ಟಿದೆ. ಸ್ಪೆಷಲ್ಲು ಈ ಶ್ರಾದ್ದಗಳಲ್ಲಿಯೂ ಅಷ್ಟೇ. ಒಬ್ಬರು ಈಗ ಊಟ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಈ ಊಟದ್ದನ್ನು ಇನ್ನೊಬ್ಬರಿಗೆ ಹಾಕಬಾರ್ದು. ಅದನ್ನು 4 ಜನ ಇರ್ತಾರೆ, ಮುಗಿದೋಯ್ತು. ಅವರ ರಕ್ತ ಸಂಬಂಧಿಗಳು ಯಾರು ಇರ್ತಾರೋ ಅವರ ಮನೆಯಲ್ಲೇ ಇರೋರು ಅದನ್ನು ಊಟ ಮಾಡಬೇಕು. ಈಗ ಫ್ಯಾಷನ್ ಏನು? ಇವ್ರ ಮನೆಯಿಂದ ಅವ್ರ ಮನೆಗೆ ಊಟ ಹೋಗೋದು, ಅವ್ರ ಮನೆಯಿಂದ ಇವ್ರ ಮನೆಗೆ ಕೊಡೋದು. ಶ್ರಾದ್ದದ ತಿಥಿ ಊಟ ಮಾಡ್ತಾರೆ ಯಾರಾದರೂ? ಇಲ್ಲ. ಹಾಗೆಯೇ ನಮ್ಮ ಕ್ರಮ ಏನು ಬಂದಿದೆ ಆ ಕ್ರಮವನ್ನು ಬಿಡಬಾರ್ದು.
ನಾವು ದೇವತಾ ಪೂಜೆಗೆ ಬಂದ್ಬಿಟ್ವಿ. ಮೊದಲು ಯಜ್ಞಯಾಗಾದಿ ತಪಸ್ಸುಗಳಿಂದ ಇದ್ವಿ. ಅದಾದ ಮೇಲೆ ನಂತರ ಗಿಡ ಮರ ಮತ್ತು ಪ್ರಾಣಿಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಅನಂತರ ಸ್ತ್ರೀಗಳನ್ನು ಪೂಜೆ ಮಾಡೋಕ್ಕೆ ಬಂದ್ವಿ. ಅನಂತರ ದೇವಾಲಯಗಳು ಬಂತು. ಈ ದೇವಾಲಯಗಳಲ್ಲಿ ಹೇಳಿದ್ನಲ್ಲ, ಪರ ವಿಭವ ವ್ಯೂಹ ಅಂತರ್ಯಾಮಿ ಅರ್ಚ. ಈ ಅರ್ಚಾವತಾರದಲ್ಲಿ ಅರ್ಚೆಯನ್ನು ತಗೊಂಡೆ. ಆ ಅರ್ಚೆಯಲ್ಲಿ 4 ರೀತಿಯಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಆ ಅನಿರುದ್ಧ ಮೂರ್ತಿಯಲ್ಲಿ ಈ ಅರ್ಚಾವತಾರಲ್ಲಿ ಬಂತು. ಅರ್ಚಾವತಾರದಲ್ಲಿ ಸಿದ್ಧಂ ಸ್ವಯಂ ವ್ಯಕ್ತಂ ಈ ರೀತಿ ಆರ್ಷೇಯಂ ಈ ಥರ ಎಲ್ಲ ಕ್ರಮಗಳಲ್ಲಿ ಬಂದು 4 ರೀತಿಯಾದಂಥ ಕ್ರಮಗಳು ಬಂದು ಅಲ್ಲಿ ಉತ್ತಮೋತ್ತಮ ಜಾಗವನ್ನು ಅಂದರೆ ವೇದಿಕೆಯನ್ನು ನಾವು ದೇವಾಲಯಗಳಿಗೆ ತಗೊಂಡು ಬಂದು ಅದನ್ನು ಮಧ್ಯದಲ್ಲಿ ಎಲ್ಲಿ ಸ್ಥಾಪನೆ ಮಾಡಬೇಕು, ಎಲ್ಲಿ ಇರುವಿಕೆ ಇರ್ತದೆ, ಯಾವ ಕಲ್ಲನ್ನು ಮಾಡಬೇಕು, ಇದೆಲ್ಲ ಶಾಸ್ತ್ರಗಳು ಅದಕ್ಕೇ ಆದಂಥ ಒಂದು ಕ್ರಮವನ್ನು ಹೇಳುತ್ತೆ. ಆ ಕ್ರಮದಲ್ಲಿ ಭಾರತದಲ್ಲಿ ದೇವಾಲಯಗಳ ಉತ್ಪತ್ತಿಯ ಯುಗ ಆರಂಭ ಆಯಿತು. ಸಾಧಾರಣವಾಗಿ 3ನೇ ಶತಮಾನದಲ್ಲಿ ದೇವಾಲಯಗಳ ಆರಂಭ ಅಂತ ಹೇಳ್ತದೆ. ಅದಕ್ಕೆ ಹಿಂದೆ ಏನೂ ಇರಲಿಲ್ಲ. ಅದು ಆದಮೇಲೆ ಕೆಲವರು ಉಲ್ಲೇಖದ ಪ್ರಕಾರ ನೀವು ಹೇಳಿದ್ರಲ್ಲ ಗೂಗಲಲ್ಲಿ ಒಂದು ಅಪ್ಲೋಡ್ ಮಾಡಿದ್ರೆ ಈ ಕ್ಷೇತ್ರ ಮೊದಲು ಅಂತ ಹೇಳ್ತಾ ಇರುತ್ತೆ. ಆದರೆ ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ ಈ ಭೂಮಿ ಮೇಲೆ ಮೊದಲು ಅಂತ ಹೇಳುತ್ತೆ. ಅದರ ಜೊತೆಗೆ ಶ್ರೀರಂಗದ ರಂಗನಾಥ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿರುವಂಥ ಪುಂಡರೀಕಾಕ್ಷ ಪೆರುಮಾಳ್ ಅಂಥೇಳಿ, ಅದು ಈ ಮಹಾಭಾರತ, ರಾಮಾಯಣ, ಅನಂತರ ಭಾಗವತ ಈ ತತ್ವದಲ್ಲಿಯೇ ದೇವಾಲಯ ಬಂದಿದೆ. ಅದು ಅದರ ಆಧಾರದ ಮೇಲೆ ಬಂದಿದೆ. ಅದನ್ನು ಪ್ರಥಮ ಅಂತ ಹೇಳ್ತಾರೆ. ಆದರೆ ನಮಗೆ ಉಲ್ಲೇಖ ಸಿಗುವಂಥದ್ದು ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ. ನಿಮಗೆ ಅವತಾರದ ಕಾಲಘಟ್ಟದಲ್ಲಿ ಈಗ ರಾಮಕೃಷ್ಣರ ಅವತಾರ ಆಗುವಂಥದ್ದಕ್ಕಿಂತ ಮುಂಚೆ ಆ ದೇವಾಲಯಗಳು ಬರೋದಕ್ಕೆ ಸಾಧ್ಯವಿಲ್ಲ. ಅಪ್ರಾಕೃತವಾದ ಮೂರ್ತಿಯೇ ಬರಬೇಕು. ಪ್ರಾಕೃತ ಮೂರ್ತಿ ಬೇರೆ, ಅಪ್ರಾಕೃತ ಮೂರ್ತಿ ಬೇರೆ. ಆ ಅಪ್ರಾಕೃತ ಮೂರ್ತಿ ಬರಬೇಕಾದ್ರೆ ಈಗ ನಮ್ಮನೇಲಿ ದೇವರಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ನಮ್ಮನೇಲಿ ರಾಮಕೃಷ್ಣರ ಮೂರ್ತಿ ಕಡಿಮೆ, ಪೂಜೆ ದಿನನಿತ್ಯ ಮಾಡುವಂಥದ್ದು ಕಡಿಮೆ. ಆದರೆ ಮೂಲ ಅಪ್ರಾಕೃತ ಮೂರ್ತಿಯಾದಂಥ ವರದರಾಜ ಸ್ವಾಮಿನೋ ನಾರಾಯಣ ಸ್ವಾಮಿನೋ ಈ ರೀತಿಯೇ ಮಾಡ್ತೀವಿ. ಅಂದರೆ ಕ್ರಮ ಬೇರೆ ಇರುತ್ತೆ. ಅದನ್ನು ಮಾಡಬಾರ್ದು ಅಂತಲ್ಲ, ತಪ್ಪು. ನಮಗೆ ಮೊದಲಿಂದ ಬಂದಂಥ ಕ್ರಮ ಏನಿರುತ್ತೆ ಅದರಲ್ಲಿ ಮಾಡ್ತೇವೆ. ಹಾಗಾಗಿ ಆ ಪೂಜೆಯನ್ನು ಆರಂಭ ಮಾಡಿದ್ದು ಸಾಂಚಿಯ ವರಾಹಸ್ವಾಮಿಯ ದೇವಸ್ಥಾನ ಅಂತ ಹೇಳ್ತೀವಿ. ಹೀಗೆ ಆಮೇಲೆ ಒಂದು ಕಡೆಯಿಂದ ನೋಡಿ ಇನ್ನೊಂದು ಕಡೆ ಉತ್ಪತ್ತಿಯಾಗಿ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಉತ್ಪತ್ತಿಯಾಗಿ, ಅದಲ್ಲದೆ ಪವಿತ್ರ ಕ್ಷೇತ್ರಗಳು ಉತ್ಪತ್ತಿ ಆಯಿತು. ವರಾಹಸ್ವಾಮಿಯ ದೇವಸ್ಥಾನ ಹೆಂಗೆ ಉತ್ಪತ್ತಿ ಆಯಿತೋ ಅದೇ ರೀತಿಯಾದಂಥದ್ದು ಶ್ರೀಮೂಷ್ಣಮದಲ್ಲಿ ವರಾಹಸ್ವಾಮಿ ಬಂತು. ಆ ಶ್ರೀಮೂಷ್ಣಮದಲ್ಲಿ ಇರುವಂಥ ವರಾಹಸ್ವಾಮಿಯನ್ನು ಕಾಲು ತನಕ ಕಟ್ ಮಾಡಿ ಅದನ್ನು ಮೈಸೂರು ಅರಸರು ತಗೊಂಬಂದು ಅವರ ಅರಮನೆಯಲ್ಲಿ ದೇವಸ್ಥಾನವನ್ನು ಮಾಡಿದ್ರು. ಈ ರೀತಿಯಾದಂಥ ಒಂದು ಕ್ರಮಗಳಿವೆ. ಆದರೆ ಅಲ್ಲಿ ದಾಳಿಗೆ ತುತ್ತಾಗಿರುವಂಥದ್ದು ಅಥವಾ ದೇವಾಲಯದ ನಿರ್ಮಾಣದವಾದಂಥ ಸಮಯ ಮತ್ತು ಅದೆಲ್ಲ ಕಾಲಘಟ್ಟಗಳು ಬೇರೆ 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 ಇರ್ತವೆ. ಈಗ ನಿಮ್ಮ ಜಾತಕವನ್ನು ಕೇಳಿದ್ರೆ ಅಥವಾ ಯಾವುದಾದ್ರೂ ಒಂದು ನಿಮ್ಮ ವಿದ್ಯೆಯ ವಿಷಯವಾಗಿ ಸರ್ಟಿಫಿಕೇಟನ್ನು ಕೇಳಿದ್ರೆ ನೀವು ತಕ್ಷಣ ತೋರಿಸ್ತೀರಿ. ಅದೇ ನಿಮ್ಮ ಮುತ್ತಜ್ಜಿನ ಕೇಳಿದ್ರೆ ತೋರ್ಸೋಕ್ಕಾಗಲ್ಲ ಅದು. ಹಾಗೆಯೇ ದೇವಾಲಯದ ನಿರ್ಮಾಣಗಳು ಏನಕ್ಕೆ ಬಂದಿವೆ ಅಂದರೆ ಮನುಷ್ಯನ ಆರೋಗ್ಯ ಮತ್ತು ಮಾನಸಿಕ ಸ್ಥಿಮಿತವನ್ನು ಸರಿಯಾಗಿ ಮಾಡಿಕೊಡೋದಕ್ಕೆ ಬಂದಿವೆ. ಅದೆಲ್ಲವೂ ಭಗವಂತನ ಹತ್ರ ಹೋಗೋದೇ ಅದಕ್ಕಾಗಿಯೇ. ಅನಂತರ ಇನ್ನೊಂದು ದೇವಾಲಯಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ರು ದೇವಾಲಯದಲ್ಲಿ. ನೀವು ನ್ಯಾಯಸ್ಥಾನ ಆಗಲಿ ಅಥವಾ ಕಾರ್ಯಸ್ಥಾನ ಆಗಲಿ ಅಥವಾ ವಕೀಲ ವೃತ್ತಿ ಮಾಡುವಂಥವ್ರು ಅವ್ರ ನ್ಯಾಯವನ್ನು ಹೇಳುವಂಥ ದೃಷ್ಟಿ ಆಗ್ಬೋದು, ಅಥವಾ ನಿಮಗೆ ಅಡುಗೆ ಮನೆಯನ್ನು ನೋಡುವಂಥದ್ದಿರ್ಬೋದು, ಅಥವಾ ವೈದ್ಯಕೀಯ ಶಿಕ್ಷಣವನ್ನು ಕೊಡುವಂಥದ್ದಿರ್ಬೋದು, ಎಲ್ಲವೂ ದೇವಾಲಯ ನೋಡ್ತಾ ಇತ್ತು. 5 ವಿಷಯಗಳ ಬಗ್ಗೆ ನೋಡ್ತಾ ಇತ್ತು. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಯಾವುದೋ ಒಂದು ಕಾಲದಲ್ಲಿ ಯುದ್ಧಕ್ಕೆ ಹೋಗಿರ್ತಾರೆ. ಒಂದು ನಾಡಿನ ವ್ಯಕ್ತಿ ಇನ್ನೊಂದು ನಾಡಿನ ಯುದ್ಧ ಮಾಡಬೇಕಾದ್ರೆ ಕತ್ತಿಯಿಂದ ಚುಚ್ಚಿಬಿಟ್ಟಿರ್ತಾರೆ. ಚುಚ್ಚಿಬಿಡ್ಬೇಕಾದ್ರೆ ಅವರಿಗೆ ಗಾಯ ಆಗಿಬಿಟ್ಟಿರುತ್ತೆ. ಗಾಯ ಮೇಲೆ ವಾಸಿ ಮಾಡಿಬಿಡ್ತಾರೆ, ಆದರೆ ಒಳಗಡೆ ಗಾಯ ವಾಸಿ ಆಗಿರೋದಿಲ್ಲ. ಆಗ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಾಲೆಡ್ಜ್ ಅದು ಅಂದರೆ ನಾನು ಹೇಳ್ತಾ ಇರೋದು ಆರೋಗ್ಯ ವಿಷಯವಾಗಿ ಹೇಳ್ತಾ ಇರೋದು. ದೇವಸ್ಥಾನದ ಮುಂದೆ 5 ಅಂದರೆ ದೇವರ ಮುಂದೆ 5 ಪಾತ್ರಗಳನ್ನು ಇಡ್ತಾರೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ. ಹೀಗೆ ಅದರಲ್ಲಿ 54 ದ್ರವ್ಯಗಳನ್ನು ಸೇರಿಸಬೇಕು. ಅಕ್ಕಿ ಆಗಲಿ, ತಿಲ ಆಗಲಿ, ಅಥವಾ ನಿಮಗೆ ದರ್ಬೆ ಆಗಲಿ, ಕುಶ ಆಗಲಿ, ಅಥವಾ ಲಾವಂಚ, ಜಟಾಮಾಂಸಿ, ಬಜೆ ಎಲ್ಲವನ್ನೂ ಸೇರಿಸ್ತಾಯಿದ್ರು. ಅದು ಸೇರಿಸಿದ್ದೆಲ್ಲ ಅರ್ಘ್ಯ ಅಂದರೆ 1 ಸಲ ಕೊಡೋದು, ಪಾದ್ಯ ಅಂದರೆ 2 ಸಲ ಕೊಡೋದು, ಇದನ್ನೆಲ್ಲ ಪಚ್ಚಕರ್ಪೂರ, ಏಲಕ್ಕಿ ಎಲ್ಲ ಸೇರಿಸ್ತಾಯಿದ್ರು. ಆ ಸೇರಿಸಿ ಒಂದು ದೊಡ್ಡ ಪಟಿಕೆಗೆ ಬರ್ತಾಯಿತ್ತು. ಆ ಪಟಿಕೆಯಲ್ಲಿ ತೀರ್ಥವನ್ನು ತೆಗೆದು ಆತನಿಗೆ ಕೊಟ್ಟರೆ, ಯಾರೋ ಅನಾರೋಗ್ಯವಾಗಿ ಪೀಡಿತನಾಗಿರ್ತಾನೋ ಅವನಿಗೆ ಕೊಟ್ಟರೆ ಆ ಒಳಗಿರುವಂಥದ್ದು ಅಂದರೆ ರಕ್ತಚಂದನೂ ಆಗ್ತಾಯಿದ್ದಲ್ಲ, ರಕ್ತಚಂದನ, ಲಾವಂಚ, ಜಟಾಮಾಂಸ ಎಲ್ಲ ಅದು ಹೋಗಿ ತಣ್ಣಗೆ ಮಾಡಿ ಲೇಪನ ಮಾಡಿ ಅದನ್ನು ಸರಿ ಮಾಡ್ತಾಯಿತ್ತು. ಅದು ಆರೋಗ್ಯದ ದೃಷ್ಟಿ. ಹಾಗಾಗಿಯೇ ದೇವಸ್ಥಾನದ
ಪರಿಕಲ್ಪನೆ ಬಂದದ್ದು ಅಲ್ಲಿಂದನೇ. ಅದಕ್ಕೋಸ್ಕರನೇ ದೇವಾಲಯದ ಪರಿಕಲ್ಪನೆ ಬಂತು. ಇನ್ನು ಮನೇಲಿರುವಂಥ ಹೆಂಗಸರು ರಕ್ಷಣೆಗಾಗಿ ಹೊರಗಡೆ ಬರಬೇಕು ಅಂದಾಗ ಆವತ್ತಿನ ಕಾಲಕ್ಕೆ ಹೆಂಗಿರ್ತಿತ್ತು? ಇಲ್ಲ, ತನ್ನ ರಾಜ್ಯದ ಸೈನಿಕರ ಜೊತೆಲಿ ಹೋಗಬೇಕಾದಂಥದ್ದು. ಆದರೆ ಇಲ್ಲಿ ದೇವಾಲಯಕ್ಕೆ ಬರಬೇಕಾದ್ರೆ ಯಾವುದೇ ಸಂಕೋಚ ಇಲ್ಲದೇ ಬರ್ತಾಯಿದ್ರು. ದೇವಾಲಯಕ್ಕೆ ಬಂದು ದೇವರನ್ನು ದರ್ಶನ ಮಾಡಿ ಪುಣ್ಯವನ್ನು ಪಡ್ಕೊಳ್ತಾಯಿದ್ರು ಮತ್ತು ಆರೋಗ್ಯವನ್ನು ಪಡಿತಾಯಿದ್ರು. ಈ ಕಾರಣಕ್ಕಾಗಿಯೇ ದೇವಾಲಯದ ಕಾನ್ಸಂಟ್ರೇಟ್ ಮೂರ್ತಿಗಳು ಬಂದರು. ಅದಾದ ಮೇಲೆ ಎಲ್ಲ ಕಡೆಯಲ್ಲೂ ದೇವಾಲಯಗಳ ಉತ್ಪತ್ತಿ ಆಯಿತು. ಮತ್ತು ಈ ದೇವಾಲಯಗಳ ಉತ್ಪತ್ತಿ ಆಗೋದಕ್ಕೆ ಮೊದಲೇ ಆ ಸ್ಥಳಗಳಲ್ಲಿ ಏನಾದರೂ ಮಹತ್ವ ಇದೆಯಾ ಅಂತ ನೋಡೋರು. ಈಗ ನಾನು ಹೇಳಿದ್ದಲ್ಲ, ಮೇಲ್ಕೋಟೆಗೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಶಾಂಡಿಲ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಿ ಯಜ್ಞವನ್ನು ಮಾಡಿ ಆ ಥರದ್ದೊಂದು ಜಾಗವನ್ನು ತಗೊಳ್ತಾಯಿದ್ರು. ಅದೇ ರೀತಿ ಈಗ ತಿರುನಲ್ಲಾರು ಅಂತ ಕ್ಷೇತ್ರ ತಗೋಣ, ಅಥವಾ ತಿರುಕುರುಂಗುಡಿ, ಅಥವಾ ಶ್ರೀರಂಗಂ, ತಿರುಪತಿ, ಈ ರೀತಿ ಅನೇಕ ಕ್ಷೇತ್ರಗಳಿವೆಯಲ್ಲ. ಈ ಕ್ಷೇತ್ರಗಳಿಗೆ ದೇವಾಲಯ ಬರೋದಕ್ಕಿಂತ ಮುಂಚೆನೇ ಅಲ್ಲಿ ದೇವರ ಪಾದಸ್ಪರ್ಶವಾಗಲಿ ಅಥವಾ ಇರುವಿಕೆಯಾಗಲಿ ಅಥವಾ ಶಕ್ತಿಯಾಗಲಿ ಬೇಕು ಅನ್ನೋದಕ್ಕಾಗಿ ಮಾಡ್ತಾಯಿದ್ರು. ಹಾಗಾಗಿ ಈ ದೇವಾಲಯಗಳು ಬಂತು. ಮೊದಲನೇದು ಸಾಂಚಿಯ ದೇವಾಲಯ ಬಂದಿದೆ. ಎರಡನೇದು ಶ್ರೀರಂಗದ ಪಕ್ಕ ಪುಂಡರೀಕಾಕ್ಷ ಪೆರುಮಾಳ್ ಅಂತೇಳಿ ತಿರುವಳ್ಳರೆ ಅಂತ ಹೇಳ್ತಾರೆ, ಆ ಕ್ಷೇತ್ರ ಬಂದಿದೆ. ಇವತ್ತಿಗೂ ಆ ಕ್ಷೇತ್ರಗಳನ್ನು ನಾವು ನೋಡ್ಬೋದು. ಓಕೆ. ಇವತ್ತಿನ ದಿನ ಮಾಡರ್ನ್ ಸೈನ್ಸ್ ಏನೆಲ್ಲ ಹೇಳುತ್ತೋ, ಟೆಕ್ನಾಲಜಿ ಎಷ್ಟೆಲ್ಲ ಅಡ್ವಾನ್ಸ್ ಆಗಿದೆ ಅಂತ ನಾವು ಹೇಳ್ತೀವಿ. ಆದರೆ ಹಿಸ್ಟ್ರಿನ ತೆಗೆದು ನೋಡಿದಾಗ, ನಾವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲೂ ಡಿಸ್ಕಸ್ ಮಾಡಿದ್ವಿ, ಬಹಳ ಹಿಂದೆನೇ ಇದನ್ನು ನಾವು ಹೇಳಾಗಿದೆ. ನಮ್ಮ ಭಾರತದವರಿಗೆ ಇದರ ನಾಲೆಡ್ಜ್ ಖಂಡಿತ ಇತ್ತು ಆಗಲೇ ಅನ್ನೋದೆಲ್ಲ ನಮಗೆ ಗೊತ್ತು. ರೀಸೆಂಟಾಗಿ ಒಂದಷ್ಟು ವರ್ಷಗಳ ಮುಂಚೆ ತಿರುನೆಲ್ಲಾರ್ ದೇವಸ್ಥಾನಕ್ಕೆ ನಾಸಾದ ಸೈಂಟಿಸ್ಟ್ಸ್ ಬರ್ತಾರೆ ಸರ್. ಆ್ಯಂಡ್ ಇಟ್ ಇಸ್ ಫಾರ್ ಅ ರೀಸನ್. ಅದು ಏನು ಅಂತ ತಾವೇ ತಿಳಿಸ್ಕೊಡಿ. ಯಾಕಾಗಿ ಒಂದು ಶನೈಶ್ವರನ ದೇವಸ್ಥಾನಕ್ಕೆ ನಾಸಾದ ವಿಜ್ಞಾನಿಗಳು ಬಂದಿದ್ದು ಅಂತ? ಈಗ ನಾನು ಆವಾಗಲೂ ಹೇಳಿದೆ, ಭಗವಂತನ ಇರುವಿಕೆಯನ್ನು ಮತ್ತು ಅದರ ಶಕ್ತಿಯನ್ನು ನೋಡಿ ಅಲ್ಲಿ ಕ್ಷೇತ್ರಗಳನ್ನು ಮಾಡ್ತಾರೆ ಅಂತ. ನಮ್ಮಲ್ಲಿ ಈಗ ಇನ್ನೊಂದು ವಿಷಯ ಏನಂದರೆ, ನಮ್ಮಲ್ಲಿ ರಾಜಮಹಾರಾಜರುಗಳು ಕಿರೀಟವನ್ನು ಹಾಕಿ ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯಗಳನ್ನು ಕಟ್ಟಿ ಅದನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಹೊರದೇಶದಲ್ಲಿ ಇನ್ಫ್ಯಾಕ್ಟ್ ಅದನ್ನು ಹೇಳ್ಬೋದೋ ಬೇಡವೋ ಅಂತ ಗೊತ್ತಿಲ್ಲ ನನಗೆ, ಕೆಲವರು ಚಡ್ಡಿನೇ ಹಾಕೊಳ್ಳೋಕ್ಕಾಗ್ತಿರಲಿಲ್ಲ. ಚಡ್ಡಿನೇ ಇಟ್ ಮೀನ್ಸ್ ಆ ಥರ ಸಂಸ್ಕೃತಿನೇ ಅವ್ರಿಗೆ ಬಂದಿಲ್ಲ. ಅದು ಇಲ್ಲಿ ರಾಜಮಹಾರಾಜರು ಪೋಷಾಕ ಹಾಕ್ತಾಯಿದ್ರು, ಅಲ್ಲಿ ವಸ್ತ್ರವನ್ನೇ ಹಾಕೊಳ್ಳೋಕ್ಕೆ ಗೊತ್ತಾಗದೇ ಇರುವಂಥ ಸ್ಥಳಗಳಿತ್ತು. ಆ ನಾಲೆಡ್ಜ್ ನಮ್ಮಲ್ಲಿ ಇತ್ತು ಅನ್ನೋದಕ್ಕಾಗಿ ಅನೇಕ ಗ್ರಂಥಗಳು ನಮ್ಮನ್ನು ಸ್ಪಷ್ಟಪಡಿಸ್ತವೆ. ಅದರ ಒಂದು ಭಾಗವಾಗಿ ತಿರುನಲ್ಲಾರ್ ಕ್ಷೇತ್ರ ಅಂತೇಳಿ ಒಂದು ಕ್ಷೇತ್ರ. ನಾನು ಆಗಲೇ ಹೇಳಿದೆ, ಕಿರಣಗಳು ಎಲ್ಲೆಲ್ಲಿ ಬೀಳ್ತವೋ ಅಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ತಮಿಳುನಾಡಿನಲ್ಲಿ ಕಿರಣ ಬಿತ್ತು, ಅದಕ್ಕೆ ನಿಮಗೆ ಅಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಈಗ ನಿಮ್ಮ ಭೂಮಿಯಿಂದ ಮಧ್ಯಭಾಗ ಅಂತ ಹೇಳ್ಕೊಳ್ತೇವೆ, ಒಂದು ರೇಖೆ ಅಂತ ಹೇಳ್ತೀನಿ. ಆ ರೇಖೆ ಎಲ್ಲ ಅದು ಹೋಗುತ್ತೆ ಗೊತ್ತಾ ನಿಮಗೆ? ಉಜ್ಜಯಿನಿ ಮೇಲೆ ಹೋಗುತ್ತೆ ಅದು. ಆ ರೇಖೆ 180ನೇ ಡಿಗ್ರಿ ಅಂದರೆ 360 ಡಿಗ್ರಿ ಮಧ್ಯದಲ್ಲಿ 180ನೇ ಡಿಗ್ರಿ ಉಜ್ಜಯಿನಿ ಮೇಲೆ ಹಾದು ಹೋಗುತ್ತೆ. ಅದಕ್ಕೆ ನಿಮಗೆ ಈ ಕಾಲದ ಪಂಚಾಂಗವನ್ನು ಹಂಗೆ ನಿರ್ಧಾರ ಮಾಡ್ತಾರೆ, ಗೊತ್ತಾ ನಿಮಗೆ? ಹಾಗೆ ಎಲ್ಲೆಲ್ಲಿ ಕಿರಣಗಳು ಬೀಳ್ತವೆ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು ತಿರುನಲ್ಲಾರ್ ಕ್ಷೇತ್ರ ಅಂಥೇಳಿ ಒಂದು ಶನೈಶ್ಚರ ಸ್ವಾಮಿಯ ಕಿರಣಗಳು. ಬಹುತೇಕ 2009 ಅಂತ ಕಾಣುತ್ತೆ. ಅವತ್ತು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಶನೈಶ್ಚರ ಪ್ರವೇಶ ಆಗ್ತಾನೆ. ಅದೇ ಸಮಯದಲ್ಲಿ ನಾಸಾದವರು ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ. ಆ ಉಡಾವಣೆ ಮಾಡಬೇಕಾದ್ರೆ ತಿರುನಲ್ಲಾರ್ ಕ್ಷೇತ್ರದಲ್ಲಿ ನೇರವಾಗಿ ಅಂದರೆ ಆ ಕ್ಷೇತ್ರಕ್ಕೆ ಶನೈಶ್ಚರನ ದೃಷ್ಟಿ ಬೀಳುತ್ತೆ. ಅಂದರೆ ಅವನ ಕಿರಣಗಳು, ಅಲ್ಟ್ರಾ ಕಿರಣಗಳು ಅದರ ಮೇಲೆ ಬೀಳ್ತಾ ಇರುತ್ತೆ. ಆ ಕಿರಣ ಮೇಲೆ ಅಂದರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹೋಗಬೇಕಾದ್ರೆ ಆ ಉಪಗ್ರಹ ಆ ಬಿಟ್ಟಾಗ ಮಧ್ಯದಲ್ಲಿ ಆ ಕಿರಣಗಳನ್ನು ಟಚ್ ಮಾಡುತ್ತೆ. ಟಚ್ ಮಾಡಿದಾಗ 3 ನಿಮಿಷಗಳ ಕಾಲ ಏನೋ ಅದು ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿರೋ ನಾಸಾದವರೆಲ್ಲ ಬಂದು ಏನು ಅಂತ ನೋಡೋಕ್ಕೆ ಅಲ್ಲಿಗೆ ಯಾಕೆ ನಿಂತ್ಕೊಳ್ತು ಏನದು ಅಂತ. ಅದು ಬಂದಾಗ ಆ ಕಿರಣಗಳು ಅಲ್ಲಿ ಪಾಸಾಗ್ತಾ ಇರೋದನ್ನು ತೋರಿಸ್ತಾರೆ. ಇದೊಂದು ಅದ್ಭುತವಾದಂತಹ ಸೈನ್ಸ್. ನಮ್ಮಲ್ಲಿ ಸೈನ್ಸ್ ಇಲ್ಲ ಅನ್ನೋದು ಭ್ರಮೆ. ಸೈನ್ಸು ಅವ್ರು ಕಂಡುಹಿಡಿದಿದ್ದಾರೆ, ಅಲ್ಲ, ಸೈನ್ಸ್ ನಮ್ಮದೇ, ಮಾಡರ್ನ್ ಸೈನ್ಸ್ ಅವ್ರದ್ದು. ಅಂದರೆ ನಾವು ಯಾವುದನ್ನು ಸ್ಪರ್ಶ ಮಾಡೋಕ್ಕಾಗಲಿಲ್ವೋ, ತೋರಿಸ್ಲಿಲ್ವೋ ಅದನ್ನು ಅವ್ರು ತೋರಿಸ್ತಾ ಇದ್ದಾರೆ. ಹಾಗಾಗಿ ನೀವು ಅದನ್ನು ಒಪ್ಕೋತಾ ಇದ್ದೀರಿ. ಆದರೆ ಅದರಿಂದ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಒಂದು ಬೇಸ್ ಇಲ್ಲದೇ ಮತ್ತೊಂದನ್ನು ಹೇಳೋಕ್ಕಾಗೋದೇ ಇಲ್ಲ. ಈಗ ಉದಾಹರಣೆಗೆ ಸುನೀತಾ ವಿಲಿಯಮ್ಸ್ ಅವರು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಸಾಧನೆಯನ್ನು ಆ ಹೆಣ್ಣು ಮಗು ಮಾಡಿದ್ದಾರೆ.
ಅವರ 59ನೇ ವರ್ಷದಲ್ಲಿ ಸ್ನಾಯುಗಳ ಸೆಳೆತ ಇರುತ್ತೆ. ಎಷ್ಟೋ ಜನಕ್ಕೆ ಎದ್ದು 35 ವರ್ಷಕ್ಕೆ ಎದ್ದು ಓಡಾಡೋಕ್ಕಾಗದೇ ಇರೋಲ್ಲ. ಅವರ ಅಂತರಿಕ್ಷದಲ್ಲಿ ತ್ರಿಶಂಕು ಸ್ವರ್ಗದಲ್ಲಿ ಇರಬೇಕು ಅಂದರೆ ಹೆಂಗಿರುತ್ತೆ ಅದು. ಅದನ್ನು ಬಹುತೇಕ ಪುರಾಣಗಳಲ್ಲಿ ಎಲ್ಲಾದರೂ ನಮಗೆ ದೊರಕುತ್ತಾ ಅಂತ ಕೇಳಿದ್ರೆ ಹೌದು, ದೊರಕುತ್ತೆ ಅದು. ಈಗ ನೀವು ತ್ರಿಶಂಕು ಸ್ಥಿತಿ ಅಂತ ಹೇಳ್ತಿರಲ್ಲ, ಅದು ತ್ರಿಶಂಕುವಿಗಾಗಿಯೇ ಬಂದದ್ದು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಸ್ವರ್ಗಕ್ಕೆ ಹೋಗ್ಬೇಕಾತ್ತು, ಸ್ವರ್ಗಕ್ಕೆ ಹೋಗೋಕ್ಕಾಗಲಿಲ್ಲ, ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರು. ಎಲ್ಲಿ ನಿಂತ್ಕೊಂಡಿದ್ರು? ಇದೇ ಜಾಗದಲ್ಲೇ ನಿಂತ್ಕೊಂಡಿದ್ರು. ಇದೊಂದು ಅಪರೂಪವಾದ ವಿಷಯ ಅಲ್ವಾ? ಎಲ್ಲೋ ಒಂದು ಕಡೆ ನಿಂತ್ಕೋಬೇಕು ತಾನೆ. ಹಾಗಿದ್ದರೆ ಒಂದು ನಿಂತ್ಕೊಳ್ಳೋ ಜಾಗ ಯಾವುದು? ಅದೇ ತಾನೆ. ಆ ಸ್ಥಳವನ್ನೇ ತ್ರಿಶಂಕು ಸ್ಥಿತಿ ಅಂತ ಹೇಳ್ತೀವಿ. ಈಗ ನೀವು ಟೆಕ್ನಾಲಜಿ ಬಂದಿದೆ, ಆದ್ದರಿಂದ ನಿಮಗೆ ಬೇರೆ ಬೇರೆ ಕಡೆ ಓಡಾಡೋಕ್ಕೋ ಅಥವಾ ಆಹಾರ ಕೊಡೋದಕ್ಕೋ ಎಲ್ಲವೂ ಸರಿ ಹೋಗುತ್ತೆ. ಆವತ್ತಿನ ಕಾಲದಲ್ಲಿ ತಪಸ್ಸೇ ಆಹಾರ, ತಪಸ್ಸೇ ಆರೋಗ್ಯ, ತಪಸ್ಸೇ ಎಲ್ಲ ರೀತಿಯಲ್ಲೂ. ವಿಶ್ವಾಮಿತ್ರರು ಸೃಷ್ಟಿ ಮಾಡಿದಂಥ ತ್ರಿಶಂಕು ಹೆಂಗೆ ನಾವು ಆ ಪರಿಕಲ್ಪನೆ ನಾವು ಬರೀ ಕೇಳ್ತಿದ್ವಿ. ಆದರೆ ಸುನೀತಾ ವಿಲಿಯಮ್ಸ್ ಅವರ ಇದರಲ್ಲಿ ಏನದು ಅವರ ಜೀವನದಲ್ಲಿ ನಾವು ನೋಡಿದ್ದೀವಿ, ಇದನ್ನು ನಮ್ಮ ಜೀವನದಲ್ಲಿ ಕಂಡಿದ್ದೀವಿ. ನಮಗಿವತ್ತು ಎಷ್ಟೋ ವಿಷಯಗಳು ಕಾಣೋಕ್ಕೆ ಸಾಧ್ಯವಿಲ್ಲ, ಆದರೆ ಅವತ್ತು ನಡೆದಿರುವಂಥದ್ದೆಲ್ಲ ಬಹುತೇಕ ಇವತ್ತು ನಡೆಯುತ್ತೆ. ಅದು ಇವತ್ತು ನಡೀತಾ ಇದೆ ಅಲ್ವಾ? ಈಗ ಉದಾಹರಣೆಗೆ ಗಣಪತಿಯ ತಲೆಯನ್ನು ಕಟ್ ಮಾಡಿದ್ದು ಅಂತ ಹೇಳ್ತಾರೆ. ಇವತ್ತು ಕಳೆದ ಒಂದು 5 ವರ್ಷದ ಹಿಂದೆ ಅಂತ ಕಾಣುತ್ತೆ, ನಾನು ಅದು ವಾಹಿನಿಗಳಲ್ಲಿ ಮಾತನಾಡಿದೆ. ಕೋತಿಯ ತಲೆಯನ್ನು, 2 ಕೋತಿಗಳ ತಲೆಯನ್ನು ಒಂದಕ್ಕೆ ಒಂದು ಕಟ್ ಮಾಡಿ ಬೇರೆ ಬೇರೆ ತಲೆಯನ್ನು ಬೇರೆ ಬೇರೆದಕ್ಕೆ ಸೇರಿಸಿದ್ರು ವಿಜ್ಞಾನಿಗಳು, ಅಮೇರಿಕದ ವಿಜ್ಞಾನಿಗಳು ಸೇರಿಸಿದ್ರು. ಆಗ ನಾನು ಅದನ್ನು ಕಾರ್ಯಕ್ರಮ ಮಾಡಿದ್ದೆ. ಇವತ್ತು ನೀವು ಗಣಪತಿಗೆ ಆ ವಿಷಯವನ್ನು ಹೇಳ್ತೀರಿ, ಇದಕ್ಕೆ ಯಾಕೆ ಆ ವಿಷಯ ಹೇಳೋಕ್ಕೆ ಸಾಧ್ಯ ಇಲ್ಲ? ಈಗ ಮಾನವರ ಮೇಲೆ ಮಾಡಿದ್ರೆ ಅದು ತಪ್ಪು ಅಂತ ಆಗುತ್ತೆ, ಆದ್ದರಿಂದ ಅದು ಅಫೆನ್ಸ್ ಆಗುತ್ತೆ. ಆದ್ದರಿಂದ ಕೋತಿಗಳ ಮೇಲೆ ಮಾಡಿದ್ದಾರೆ. ಇದು ಎಷ್ಟೋ ವಿಷಯಗಳಲ್ಲಿ ನೀವು ಆನೆಯನ್ನು ಪಳಗಿಸ್ತಿದ್ರಿ ಅಂದರೆ ಇವತ್ತು ಟೆಕ್ನಾಲಜಿಲಿ ಪಳಗಿಸಿಲ್ಲ, ಅದನ್ನು ಅವತ್ತೇ ಪಳಗಿಸಿರೋದು. ಹಾಗಾಗಿ ಎಲ್ಲ ವಿಷಯಗಳು ಕೂಡ ನಮಗೆ ಗೊತ್ತಿರೋವಂಥ ವಿಷಯವೇ ದೊಡ್ಡದು ಅಂತ ಅಂದ್ಕೊಬಿಡಬಾರ್ದು. ಅದಕ್ಕೂ ಹಿಂದೆ ನಡೆದಿದೆ, ನಮಗೆ ಈಗ ಚಿತ್ರಣವನ್ನು ತೆಗೆದು ತೋರಿಸ್ತಾ ಇದ್ದಾರೆ. ಹಾಗಾಗಿ ವಿಜ್ಞಾನ ವೇದಾಂತ ಸುನಿಶ್ಚಿತಾರ್ಥ, ವಿಜ್ಞಾನ ಬೇರೆ ಅಲ್ಲ, ವೇದಾಂತ ಬೇರೆ ಅಲ್ಲ. ಆದರೆ ವೇದಾಂತದಲ್ಲಿ ನೀ ಕತೆ ಹೇಳ್ತಾ ಇದೆಯಲ್ಲ ಅನ್ನೋದಕ್ಕಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಗಣಪತಿ ಕಥೆಯನ್ನು ಹೇಳಲೇಬಾರ್ದಾಗಿತ್ತು. ಯಾಕೆ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು. ಗಣಪತಿ ಕಥೆ ಏನಕ್ಕೆ? ಪಂಚೇಂದ್ರಿಯಗಳು, ಕರ್ಮೇಂದ್ರಿಯ ಇರ್ಬೋದು, ಜ್ಞಾನೇಂದ್ರಿಯ ಇರ್ಬೋದು, ಎರಡೂ ಸೇರಿಸೇ ಅದು ಆನೆ ಬಂದಿರೋದು. ಕಿವಿಯಿಂದ ಕೇಳಬೇಕು ಸೂಕ್ಷ್ಮವಾಗಿ, ಕಣ್ಣಿಂದ ನೋಡಬೇಕು ಸೂಕ್ಷ್ಮವಾಗಿ, ಆನಂತರ ಒಳಗೆ ತೊಗೊಂಡು ಆಳವಾಗಿ ಅಧ್ಯಯನ ಮಾಡಬೇಕು, ಆನಂತರ ಅದಕ್ಕೆ ರಿಸಲ್ಟ್ ಕೊಡಬೇಕು. ನೀನು ಕೈಯಲ್ಲಿ ಏನು ಮಾಡ್ತೀಯೋ ಅದೇ ಸೊಂಡಲಲ್ಲೇ ಮಾಡುತ್ತೆ ಅದು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೂ ಒಂದೇ ಅದಕ್ಕೆ. ಆದ್ದರಿಂದ ನೀವು ಮಾಡೋವಂಥದ್ದನ್ನು ನೋಡ್ತೀವಿ. ಹಾಗೆ ಗಣಪತಿಯ ತತ್ವ ಏನು? ಕಥೆ ರೂಪದಲ್ಲಿ ಯಾಕೆ ಬಂತು? ನಿಮ್ಗೆ ಆ ನಾಲೆಡ್ಜ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆದ್ದರಿಂದ ಕಥೆ ರೂಪದಲ್ಲಿ ಬಂದಿದೆ. ಕಥೆನ ಸುಳ್ಳು ಅಂದ್ಬಿಟ್ರೆ ನಿಮ್ಗೆ ಅರ್ಥ. ಈಗ ನಾವೇ ಯಾವುದೋ ಸೈಂಟಿಸ್ಟ್ಗಳು ಬೇರೆ ಏನೋ ವರ್ಡನ್ನು ಹೇಳಿ ನಮ್ಗೆ ಹೇಳ್ತಾರೆ, ನಮ್ಗೆ ಅರ್ಥವೇ ಆಗೋದಿಲ್ಲ ಅದು. ಹಾಗಿದ್ರೆ ಸರಳೀಕೃತವಾಗಿ ಯಾವಾಗ ನೀವೆಲ್ಲ ಸೇರಿಸಿ ಮೀಡಿಯಾದವರು ಹೇಳ್ತಿರೋ ಹಾಗೆ ನಮಗೆ ಸರಳೀಕೃತವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಹಾಗೆ ತಿರುನಲ್ಲಾರು ಕ್ಷೇತ್ರದಲ್ಲಿ ನಡೆದಂತಹ ಒಂದು ಸಿಚುಯೇಷನ್ಸ್ ಏನಿದೆ, ಅಲ್ಲಿ ನಾಸಾದವ್ರು ಬಂದು ಪೂರ್ತಿ ಅವ್ರ ನಾಲೆಡ್ಜ್ಗಾಗೇ ಇರೋದು. ಆ ನಾಲೆಡ್ಜ್ ಅವ್ರಿಗೆ ಬೇಕಾಗಿತ್ತು, ಅದರಿಂದ ತೊಗೊಂಡ್ರು. ಆದರೆ ನಮ್ಮವ್ರಿಗೆ ಅದು ಗೊತ್ತಿತ್ತು, ಅದರೆಲ್ಲ ಮರ್ತೋಗ್ಬಿಟ್ರು. ಆದ್ದರಿಂದ ಮತ್ತೆ ಅದನ್ನು ಗ್ಯಾಪ್ಸೋದಕ್ಕೆ ಭಗವಂತ ಈ ರೀತಿಯಾದಂಥ ಒಂದು ಮಾಡರ್ನ್ ಸೈನ್ಸನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ತ್ರಿಶಂಕು ಸ್ಥಿತಿಯನ್ನು ಹೇಳಿದ್ವಿ. ಇನ್ನು ನೀವು ಯಾವ ವಿಷಯದಲ್ಲೂ ತಗೊಂಡ್ರೂ ಕೂಡ ಅದು ನಮ್ಮ ವೇದಾಂತದಲ್ಲಿದೆ. ಹೌದು ಸರ್. ಮತ್ತೊಂದೇನೆಂದರೆ, ನಾವು ಸ್ಕೂಲ್ ಸ್ಟೂಡೆಂಟ್ಸ್ನ ಹೂ ಇನ್ವೆಂಟೆಡ್ ಏರೋಪ್ಲೇನ್ ಅಂದರೆ ರೈಟ್ ಬ್ರದರ್ಸ್ ಅಂತಾರೆ. ನಮ್ಮಲ್ಲೇ ವೈಮಾನಿಕ ಶಾಸ್ತ್ರ ಇತ್ತು. ಹೌದು, ಭಾರದ್ವಾಜ ಮುನಿಗಳ ವೈಮಾನಿಕ ಶಾಸ್ತ್ರ ಇತ್ತು. ಹೀಗೆ ಆಯಿತು. ಈಗ ಇದರಲ್ಲಿ ರಾಮಾಯಣದಲ್ಲಿ ಪುಷ್ಪಕ ವಿಮಾನದಲ್ಲಿ ಬಂದರು ಅಂತ ಹೇಳಿದ್ರೆ, ಈಗ ನಿಮ್ಮ ವಿಮಾನಕ್ಕೂ ಹೂವಿನ ಸುತ್ತಿ ಅದು ಪುಷ್ಪ ವಿಮಾನನೇ. ಹಾಗಾಗಿ ನಾವು ಯಾವುದನ್ನು ಪೈಂಟು ನೀಲಿ ಬಣ್ಣದ ಹೊಡೆದ್ರೆ ನೀಲಿ ವಿಮಾನ ಅಂತ ಹೇಳ್ತೀವಿ ಅಲ್ವಾ? ಆ ರೀತಿ ಈಗ ಸಣ್ಣ ಉದಾಹರಣೆ, ನೆನ್ನೆ ನೋಡ್ತಾ ಇದ್ದೆ ಅದನ್ನು. ಅನೇಕ ಫ್ಲೈಟ್ಗಳು ಓಡಾಡ್ತಾನೆ ಇರುತ್ತವೆ, ಆದರೆ ಒಂದಕ್ಕೊಂದಕ್ಕೆ ನೋಡೋಕ್ಕಾಗೋದೇ ಇಲ್ಲ. ಬಸ್ ಥರ ಒಂದಕ್ಕೊಂದಕ್ಕೆ ನೋಡೋಕ್ಕಾಗೋದೇ ಇಲ್ಲ. ಈಗಲೇ ಈ ಥರ ಇರಬೇಕಾದ್ರೆ ಆವಾಗ ಇನ್ನೂ ಕಡಿಮೆ ಆದ ವಿಷಯ, ನಾವು ಹೆಂಗೆ ನೋಡೋಕ್ಕೆ ಸಾಧ್ಯ ಎಷ್ಟೋ ವಿಷಯಗಳನ್ನು? ಹಾಗಾಗಿ ಎಲ್ಲವೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಹಾಗಿದ್ಮೇಲೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಕಥೆಗಳನ್ನು ಸೇರಿಸಿದ ಮೇಲೆ ಆ ಕಥೆಗಳು ಏನಕ್ಕೆ ಅಂದರೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ಸೇರಿಸಿರ್ತಾರೆ, ಅದನ್ನು ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ನಮ್ಮ ನಾಲೆಡ್ಜ್ ಏನಿದೆ ಅದು ಎಲ್ಲ ಭಾರತಕ್ಕೆ ನಾಲೆಡ್ಜ್ ಇರೋವಂಥದ್ದು. ಎಲ್ಲ ಪ್ರಪಂಚದಲ್ಲಿರುವಂಥ ಅಷ್ಟೂ ದೇಶಗಳಿಗೆ ನಾಲೆಡ್ಜು ನಮ್ಮ ಭಾರತನೇ ಕೊಟ್ಟಿರೋದು, ಅದರಲ್ಲೇನು ಅನುಮಾನವೇ ಬೇಡ. ಹಾಗಾಗಿ ಈಗ ಇಷ್ಟೆಲ್ಲ ತೊಗೊಳ್ಳಿಯಪ್ಪ, ಭಾರತದ
ನೀವು ಏನು ಹೇಳ್ತೀರ, ಸುನೀತಾ ವಿಲಿಯಮ್ಸ್ ಹೇಳ್ತಿದ್ದೀರಾ, ಅವ್ರು ಭಾರತದ ಸಂಜಾತೆ ತಾನೇ ಅವರು. ಹಾಗಾಗಿ ಭಾರತ ತಾನೇ ಅವ್ರು ಕೊಟ್ಟಿರೋದು ನಾಸಾಗೆ. ನೀ ನಾಸಾ ಸಾಧಿಸಿದ್ರು ಅದು ಭಾರತ ಸಾಧಿಸಂಗೆ. ಹಾಗಾಗಿ ನಮ್ಮ ಹೆಣ್ಮಗಳು ನಮ್ಮವರು ಸಾಧನೆ ಮಾಡಿದ್ದಾರೆ, ಅದೊಂದು ಅದ್ಭುತವಾದ ವಿಷಯ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮವರು ಇದ್ದೇ ಇದ್ದಾರೆ. ಸರ್, ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡೋಣ ಇವಾಗ. ಏನಂದರೆ ಅದಕ್ಕೂ ಮುಂಚೆ ಒಂದು ಪೀಠಿಕೆ ಕೊಡಬೇಕಂದ್ರೆ, ಯಾರ್ದಾದ್ರೂ ಮನೇಲಿ ಸಾವಾದಾಗ ನಾವು ಹೋಗಿ ನೋಡ್ಕೊಂಬಂದಾಗ ಅದೊಂದು ಸ್ಮಶಾನ ವೈರಾಗ್ಯ ಅಂತ ಏನಿರುತ್ತೆ ಅಂದರೆ ನಮಗೇನು ತುಂಬ ಅರ್ಥ ಆದ ಹಾಗೆ ಇನ್ನು ಮುಂದೆ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ನಮಗನ್ಸುತ್ತೆ. ಆದರೆ ಆನಂತರ ಮನುಷ್ಯನಿಗೆ ಆ ಭಯ ಹೊರಟು ಹೋಗುತ್ತೆ. ಸದಾ ಅದೇ ವೈರಾಗ್ಯ ಇದ್ದರೆ ಬಹುಶಃ ಮನುಷ್ಯರು ಬೇರೆ ಥರನೇ ಇರ್ತಾರೆ ಅಂತ ಅನಿಸುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಜೊತೆಗೆ ನೋಡಿ, ಗರುಡ ಪುರಾಣ ಓದಿದಾಗ ಅದರಲ್ಲಿ ನಾವು ಮಾಡುವಂಥ ತಪ್ಪುಗಳಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದಾಗ ಭಯ ಬರುತ್ತೆ. ಆಗ ಸರಿ ಹೋಗೋದು, ಆನಂತರ ಮತ್ತೆ ಬದಲಾಗೋದು, ಇದು ನಡೀತಾ ಬಂದಿರುತ್ತೆ ಮನುಷ್ಯರಲ್ಲಿ. ಅಂದರೆ ಆ ಮೊಮೆಂಟಿಗಷ್ಟೇ ನಾವು ಒಂದು ರೀತಿಯಾಗಿರ್ತೀವಿ, ಒಂದು ಡಿಸಿಷನ್ನ ತೊಗೊಂಡಿರ್ತೀವಿ. ಆದರೆ ಬಹುಶಃ ಈ ದೇವಸ್ಥಾನಕ್ಕೆ ಹೋದರೆ ನಾವೆಲ್ಲರೂ ಇರೋವಂಥ ರೀತಿ ಬದಲಾಗತ್ತಾ ಅಂತ. ಯಾಕಂದರೆ ನರಕದಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಕೇಳಿದ್ದೀವಷ್ಟೇ. ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ಓದಿರಬಹುದು ನಾವು. ಆದರೆ ನರಕದಲ್ಲಿನ ಚಿತ್ರಹಿಂಸೆ ಅನುಭವಿಸ್ತಾ ಇರೋ ಜನರು, ಅವರ ಚೀರಾಟವನ್ನೇ ಈ ದೇವಸ್ಥಾನದಲ್ಲಿ ನಾವು ಕೇಳಬಹುದು. ಇದು ನಿಮ್ಮಿಂದಾನೇ ನನಗೆ ಗೊತ್ತಾದಂಥ ದೇವಸ್ಥಾನ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೊದಲನೇದಾಗಿ, ಜನರು ಸ್ಮಶಾನಕ್ಕೆ ಹೋದ ಮೇಲೆ ಅಯ್ಯೋ ಈ ಥರ ಮಾಡಬಾರ್ದು, ಇನ್ನು ತಪ್ಪು ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ. ಅದನ್ನು ನೀವು ಅದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀರಿ. ಮತ್ತೆ ಬಂದಾಗ ಮತ್ತೆ ಅದನ್ನೇ ಮಾಡ್ತಾರೆ. ಹೌದು, ಆ ಮರವು ಮತ್ತು ಬೇರೆ ವಿಷಯಗಳನ್ನು ಕೊಡದೆ ಹೋಗಿದ್ದಿದ್ರೆ ಮನುಷ್ಯರೆಲ್ಲ ಹುಚ್ಚರಾಗಿ ತಿರುಗ್ತಾಯಿದ್ರು. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಮನುಷ್ಯನಿಗೆ ಕಾನ್ಸಂಟ್ರೇಟು ಬಹಳ ಹೊತ್ತಿರಲ್ಲ, ಬರೀ 20 ಮಿನಿಟ್ಸ್ ಮಾತ್ರ ಇರುತ್ತೆ. ಇದು ವಿಜ್ಞಾನಿಗಳ ಸಂಶೋಧನೆಯ ವಿಷಯ. ಅದನ್ನು ಮೊದಲೇ ಅರ್ಥ ಮಾಡ್ಕೊಂಡಿದ್ರು ನಮ್ಮ ಜನ. ಅದಕ್ಕೋಸ್ಕರನೇ ಒಂದು ಫಿಲಮ್ 3 ಗಂಟೆ ಕಾಲ ಫಿಲಮನ್ನು ನಿಮಗೆ ತೋರಿಸ್ಬೇಕಾದ್ರೆ ಒಂದು ಸೆಂಟಿಮೆಂಟು, ಫೈಟಿಂಗು, ಲವ್ವು, ಇನ್ನೇನೇನೋ ಮೆಸೇಜ್ಗಳನ್ನು ತೋರಿಸ್ತಾ ಇರ್ತಾರೆ. ಆ ಕಾನ್ಸಂಟ್ರೇಟ್ ಬದಲಾವಣೆ ಆಗದೆ ಹೋದರೆ ನೀವು ನೋಡೋದೇ ಇಲ್ಲ, ಅದನ್ನು ಬಿಟ್ಬಿಡ್ತೀರಿ, ಅಯ್ಯೋ ಬೋರಪ್ಪ ಇದು ಅಂತ. ಹಾಗೆಯೇ ಜೀವನವನ್ನು ಸಂತೋಷ, ಸುಖ, ದುಃಖ, ಅನಾರೋಗ್ಯ, ಬೇರೆಯವರ ಸಂಬಂಧ ಎಲ್ಲವನ್ನೂ ಇಟ್ಟಿರ್ತಾರೆ. ಬೇರೆಯವರ ಸಂಬಂಧ ಅಂದರೆ ಅಕ್ರಮ ಸಂಬಂಧ ಅಲ್ಲ, ಬೇರೆ ವಿಷಯದ ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಈ ರೀತಿ. ಯಾರು ಈಗ ತಂದೆ ತೀರ್ಕೊಂಬಿಟ್ರು ಅಂತ ಇಟ್ಕೊಳ್ಳಿ, ಆಗ ಸ್ಮಶಾನ ವೈರಾಗ್ಯಕ್ಕೆ ಹೋಗಿ ಅಯ್ಯೋ ನನಗೇನು ಬೇಡಪ್ಪ, ನಾನೇನು ನಿನ್ನ ಮೇಲೆ ನೋಡಲ್ಲ ಅಂತ ಹೇಳಿದ್ರೆ ತಾಯಿ ನೋಡೋರು ಯಾರು? ಹಾಗೆ ಅದನ್ನು ನೋಡಬೇಕು, ಅದನ್ನು ಶ್ರದ್ಧಾಭಕ್ತಿಯಿಂದ ನೋಡಬೇಕು ತಾಯಿನ. ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಇನ್ನು ಮತ್ತೊಂದಿಲ್ಲ. ವಿಷಯದ ಭೇದ ಬೇರೆ, ಆದರೆ ತಂದೆ ತಾಯಿಯನ್ನು ಆಚೆಗೆ ದಬ್ಬೋದು ಬೇರೆ. ದಬ್ಬುವಂಥ ಮಕ್ಕಳನ್ನು ನೋಡಲೇಬಾರ್ದು. ನನ್ನ ಈಗ ಗಂಡ ಹೆಂಡತಿ ಇರ್ತಾರೆ ಅಂತ ಇಟ್ಕೊಂಡು, ಗಂಡ ಹೆಂಡ್ತಿರು ತನ್ನ ಹೆಂಡತಿ ತನ್ನ ಮಗುವಿಗೆ ಜನ್ಮ ಕೊಡುವಂತಹ ಎಷ್ಟು ಕಷ್ಟದಿಂದ ಇರ್ತಾಳೆ, ಎಷ್ಟು ಅದೇ ಕಷ್ಟ ತನ್ನ ತಾಯಿ ಅನುಭವಿಸಿರ್ತಾಳೆ. ಹಾಗಾಗಿ ಅದನ್ನು ನೋಡುವಾಗ ನಮಗೆ ಸ್ಮಶಾನ ವೈರಾಗ್ಯ ಬಂದುಬಿಟ್ರೆ ತಂದೆ ತಾಯಿಗಳನ್ನು ನೋಡೋದು ಯಾರು, ಅಥವಾ ಮತ್ತೆ ಮಕ್ಕಳನ್ನು ನೋಡೋದು ಯಾರು, ಅಥವಾ ವಿಷಯಗಳೇನು? ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾನೆ, ಸ್ನಾನಂ ಸುಖಕರಂ, ಸ್ನಾನಂ ಹಿತಕರಂ, ಸ್ನಾನಂ ಆರೋಗ್ಯಕರಂ ಅಂಥೇಳಿ ಸ್ನಾನವನ್ನು ಮಾಡಿಸಿ ಮತ್ತೆ ಅದನ್ನು ಹೊಸ ರೂಪಕ್ಕೆ ತರ್ತಾನೆ. ನಿನ್ನ ತಂದೆ ತಾಯಿಗಳನ್ನು, ನಿನ್ನ ತಂದೆ ಹೊಟ್ಟೋದ್ರಪ್ಪ, ತಾಯಿನ ಚೆನ್ನಾಗಿ ನೋಡ್ಕೊ, ಇದನ್ನು ನೋಡ್ಕೊ, ಈ ಕ್ರಮವನ್ನು ಬರಬೇಕು. ಯಾರಿಗೆ ಸ್ಮಶಾನ ವೈರಾಗ್ಯ ಬರಬೇಕು ಅಂತ ಕೇಳಿದ್ರೆ, ಅತ್ಯಾಚಾರ ಮಾಡ್ತಾರಲ್ಲ ಅವರಿಗೆ ಸ್ಮಶಾನ ವೈರಾಗ್ಯ, ಇನ್ನೊಂದು ಸಲ ಇಲ್ಲಿ ಬರಬಾರ್ದು, ಇನ್ನೊಂದು ಸಲ ಈ ಥರ ಕೆಲಸ ಮಾಡಬಾರ್ದು. ಕಳ್ಳತನ ಮಾಡ್ತಾರಲ್ಲ ಅವ್ರಿಗೆ ಈ ಥರ, ನನಗೂ ಈ ಥರ ಸಾವಿದೆ, ಘೋರವಾದ ಸಾವಿದೆ, ಅಪಮೃತ್ಯು, ಘೋರ ಮೃತ್ಯು, ಸಂಸಾರ ಮೃತ್ಯು, ಈ ಥರ ಬೇರೆ ಬೇರೆ ಮೃತ್ಯುಗಳನ್ನು ಇದೆಯಲ್ಲ, ಅದರಲ್ಲಿ ಕೂಪದಲ್ಲಿ ಬೆಂದು ನರಕ ಆಗ್ಬಿಟ್ಟಿರುತ್ತಲ್ಲ, ಅಂಥವ್ರು ಅದನ್ನು ನೋಡಬೇಕು. ಒಳ್ಳೆ ವ್ಯಕ್ತಿಗಳು, ಸದ್ಭಕ್ತರು, ಸಜ್ಜನ, ಇವರೆಲ್ಲ ನೋಡಬಾರ್ದು. ಕೃಷ್ಣ ಪರಮಾತ್ಮ ಒಂದು ಸಲ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬಂದರೆ ನನಗೆ ತಿದ್ದುಕೊಂಡ್ಬಿಡ್ತೀವಿ. ತಿದ್ದುಕೊಳ್ಳೋಕೆ ಏನು ಬೇಕು? ಕಷ್ಟದವನು ತಿದ್ದುಕೋಬೇಕೇನೋ, ಒಳ್ಳೆಯವನು ಏನಕ್ಕೆ ತಿದ್ದುಕೋಬೇಕು? ಹಾಗೆ ಎಲ್ರಿಗೂ ಅಪ್ಲೈ ಆಗೋಲ್ಲ ಎಲ್ಲ ವಿಷಯನೂ. ಒಂದು ಕಾನೂನು ಬರುತ್ತೆ ಅಂದರೆ ಎಲ್ರಿಗೂ ಅಪ್ಲೈ ಆಗೋಲ್ಲ ಅದು. ಹಾಗಾದರೆ ಸಾರ್ವತ್ರಿಕ ಕಾನೂನು ಬೇರೆ, ವೈಯಕ್ತಿಕ ಕಾನೂನು ಬೇರೆ. ಆದರೆ ಯಾರಿಗೆ ಅಪ್ಲೈ ಆಗುತ್ತೋ ಅಂಥವ್ರು ಅದನ್ನು ಮಾಡಬೇಕು. ಅದಕ್ಕೆ ಅಂತಹ ಸ್ಮಶಾನ ವೈರಾಗ್ಯವನ್ನು ನೋಡದೆ ಹೋದರೆ, ಅಂದರೆ ಅವರು ಬೇಡ ಅಂತ ಬಿಟ್ಬಿಟ್ರೆ, ಅದು ಏನು ಬೇಕಾಗಿಲ್ಲ ಅಂತ ಹೇಳಿದವ್ರಿಗೆ ಈ ಗರುಡ ಪುರಾಣದ ಲ್ಯಾಂಗ್ವೇಜಲ್ಲಿ ಹೇಳಬೇಕಾಗತ್ತೆ, ಅದರ ಒಂದು ವಿಷಯದಲ್ಲಿ ಹೇಳಬೇಕಾಗತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಈ ಜಾಗದಲ್ಲಿ ತೀರ್ಕೊಂಬಿಟ್ಟ ಅಂತ ಇಟ್ಕೊಳ್ಳೋಣ. ಅವನಿಗೆ ಆಸ್ ಪರ್ ರಾಮಾನುಜ ರೆಕಾರ್ಡ್ ಪ್ರಕಾರ ಮತ್ತು ಗರುಡ ಪುರಾಣದ ಪ್ರಕಾರ ಆ ಆತ್ಮ ಅಲ್ಲೇ 3 ಗಂಟೆ ಕಾಲ ತಿರುಗ್ತಾ ಇರುತ್ತೆ.
ಹೌದು, ದೇಹಸುತ್ತ ಅಂದರೆ ಆ ಸ್ಥಳದಲ್ಲಿ ನನ್ನವ್ರು ಯಾರಿದ್ದಾರೆ, ಅಳ್ತಾ ಇದ್ದಾರಾ, ನಗ್ತಾ ಇದ್ದಾರಾ, ನನಗೆ ಬೈತಾ ಇದ್ದಾರಾ, ಎಲ್ಲದೂ ಗೊತ್ತಾಗುತ್ತೆ ಅದಕ್ಕೆ. ಆದರೆ ಮತ್ತೆ ಅದಕ್ಕೆ ಆ ಶರೀರ ಇಲ್ಲದೇ ಇರೋದ್ರಿಂದ ಮಾತಾಡೋಕ್ಕಾಗಲ್ಲ. ಬಟ್ ನೋಡ್ತಾ ಇರುತ್ತೆ, ಕೇಳಿಸ್ಕೊಳ್ಳುತ್ತೆ. ಕೆಲವು ಸಲ ಈಗ ಟಿ ವಿಲಿ ಮಾತಾಡ್ತಾ ಇರಬೇಕಾದ್ರೆ ನೀವು ಬೇರೆಯವ್ರು ಕೇಳಿಸ್ಕೋಬೇಕಷ್ಟೆ, ಮತ್ತೆ ಮಾತಾಡೋಕ್ಕಾಗಲ್ಲ. ಹಾಗೆ ಇದು ಅಷ್ಟೇ, ಇಲ್ಲಿರುವಿಕೆಯನ್ನು ನಾವು ನೋಡ್ತಾ ಮಾತಾಡ್ತಾ ಇರಬೇಕಷ್ಟೆ. ಆ ಮಾತಾಡ್ತಾ ಇರೋ ವಿಷಯಗಳನ್ನು ಅದು ಕೇಳಿಸ್ಕೊಳ್ತಾ ಇರುತ್ತೆ. ಆನಂತರ ಒಂದು ಕಾರ್ಯ ಶುರು ಮಾಡಿದ್ರೆ ಗತಿ ಅಂತ ಕರಿತೀವಿ ಅದಕ್ಕೆ. ಆ ಗತಿ ಅಂತ ಕರೆಯುವಾಗ ಅದರಲ್ಲಿ ಮಗನೋ ಮಗಳೋ ಶಿಷ್ಯನೋ ಯಾರು ದರ್ಬೆ ಹಿಡಿದ ತಕ್ಷಣ ಅದು ಗತಿಗೆ ತಿರ್ಕೊಳ್ಳುತ್ತೆ. ಅಲ್ಲಿಂದ ದಹನವಾದ ಮೇಲೆ ಶರೀರ ದಹನವಾಗಿಬಿಡುತ್ತೆ. ಅಲ್ಲಿ ಅದು ಮುಕ್ತಾಯ ಆಯಿತು ಅಂತ ಅದಕ್ಕೆ ಗೊತ್ತಾಗುತ್ತೆ, ಹೋಗ್ತಾ ಇರುತ್ತೆ. ಅದು ಒಂದು ದಿವಸಕ್ಕೆ ಕ್ರಮಿಸ್ಬೋದಾದಂಥ 100 ಯೋಜನೆಗಳನ್ನು ಕ್ರಮಿಸ್ಬೇಕು. ಒಂದು ನೀರಲ್ಲಿ ಕ್ರಮಿಸುತ್ತೆ, ಇನ್ನೊಂದು ಬಂಡೆಯಲ್ಲಿ ಕ್ರಮಿಸುತ್ತೆ, ಇನ್ನೊಂದು ಮುಳ್ಳಲ್ಲಿ ಕ್ರಮಿಸುತ್ತೆ. ಈ ಥರ ಕ್ರಮಿಸ್ಕೊಂಡು ಹೋಗುತ್ತೆ. ಕ್ರಮಿಸ್ಕೊಂಡು ಹೋಗುವಾಗ 14 ದಿವಸ ಬೇಕಾಗುತ್ತೆ. ಇಲ್ಲಿ ಅವನು ನಿತ್ಯ ಕೈಂಕರ್ಯವನ್ನು ಮಾಡಬೇಕು, ನಿತ್ಯ ತೀರ್ಥವನ್ನು ಎಳ್ಳನ್ನು ಕೊಡ್ತಾ ಇರಬೇಕು. ಅದನ್ನೆಲ್ಲ ಆದಮೇಲೆ 14ನೇ ದಿವಸ ಅಂದರೆ ಇನ್ನೊಂದು ಇದರಲ್ಲಿ ಮಧ್ಯದಲ್ಲಿ 10ನೇ ದಿವಸ ಆನಂದ ಹೋಮ ಅಂತ ನಡೆಯುತ್ತೆ. ದಶಾಸೆಲ್ಲ ಆದಮೇಲೆ ಆನಂದ ಹೋಮ ನಡೆಯುತ್ತೆ. ಆ ಆನಂದ ಹೋಮ ಆಗೋ ತನಕ ಅದಕ್ಕೆ ಒಂಥರ ಗತಿ ಇರಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಬರಲ್ಲ. ಅಲ್ಲಿ ಆದಮೇಲೆ ಅದಕ್ಕೆ ದೇಹದ ಸ್ವರೂಪ ಉತ್ಪತ್ತಿ ಆಗುತ್ತೆ. ಆತ್ಮಕ್ಕೆ ಈ ದೇಹ ಅಲ್ಲ, ಸೂಕ್ಷ್ಮ ಶರೀರ ಉತ್ಪತ್ತಿ ಆಗುತ್ತೆ. ಅದಕ್ಕೆ ವಿರಜಾ ನದಿ ಮತ್ತು ವೈತರಣಿ ನದಿ ಅಂತ 2 ನದಿಗಳು. ಈ ಎಲ್ಲ ಕ್ರಮವನ್ನು ಕ್ರಮಿಸಿದ ಮೇಲೆ ನಾನು ಹೇಳ್ತಾ ಇರೋದು, ಆ ಕ್ರಮಿಸಿದ ಮೇಲೆ ಆ ವಿರಜಾ ನದಿ ಮತ್ತು ವೈತರಣಿ ನದಿಯಲ್ಲಿ ಕೀವು, ರಕ್ತ, ಮೂಳೆ, ಮಾಂಸ ಇದೇ ಹರಿಯೋದು. ಅದರ ಹೊರತಾಗಿ ಮತ್ತೊಂದು ವಿರಜಾ ನದಿ ಅಂತ ಸ್ಫಟಿಕವಾದಂಥ ನೀರು, ಶುದ್ಧವಾದಂಥ ವಾಸನೆಯುಕ್ತವಾದಂಥ. ಆಗ ಇಲ್ಲೆಲ್ಲಿ ಏನೇನು ಪಾಪ ಮಾಡಿರ್ತಾರೆ ನೋಡಿ, ಒಂದು ಹೆಜ್ಜೆನ ನಡೆಯೋದು ಕೂಡ ಪಾಪವೇ. ಎಲ್ಲೋ ಇರುವೆ ಇರುತ್ತೆ, ಅದನ್ನು ತುಳಿದ್ಬಿಟ್ಟಿರ್ತೀವಿ, ಸಾಯಿಸ್ಬಿಟ್ಟಿರ್ತೀವಿ. ಎಂತೆಂಥ ಅಪಚಾರಕ್ಕೆ ಏನೇನು ಅನ್ನೋದನ್ನು ಲೀಸ್ಟ್ ಹಾಕಿದ್ದಾರೆ. ಆ ಅಪಚಾರಕ್ಕೆ ಅದು ಹಂಗೆ ಇರಬೇಕದು, ಅದು ಹಂಗೆ ಲೀಸ್ಟ್ ಆಗುತ್ತೆ. ಉದಾಹರಣೆಗೆ ಬ್ರಹ್ಮಚಾರಿ ಸಮಿತಾದಾನವನ್ನು ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡದೆ ಹೋದರೆ ಅವನಿಗೊಂದು ಶಿಕ್ಷೆ. ಗೃಹಸ್ಥ ಅವನು ವೈಶ್ವದೇವನ್ನು ಮಾಡಿ ತನ್ನ ಧರ್ಮವನ್ನು ಪಾಲನೆ ಮಾಡದೆ ಹೋದರೆ, ದಾನ ಧರ್ಮಗಳನ್ನು ಮಾಡದೆ ಹೋದರೆ, ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಹಾಕದೆ ಹೋದರೆ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳದೆ ಹೋದರೆ ಅವನಿಗೆ 40,000 ವರ್ಷಗಳ ಕಾಲ ಮಲದಲ್ಲಿ ಕೊಳಿತಾನೆ, ಹುಳುವಾಗಿ. ಇದೆಲ್ಲವೂ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಈ ರೀತಿ ಕ್ರಮಿಸಿದ ಮೇಲೆ ಇಲ್ಲಿ ಆನಂದ ಹೋಮ ಆದಮೇಲೆ ಅನಂತರ 12ನೇ ದಿವಸ ಸಪಿಂಡೀಕರಣ ಅಂತ ಕರೀತಾರೆ. ತನ್ನ ತಾತನ ಜೊತೆಯಲ್ಲಿ, ತಾತ ಮುತ್ತಾತರ ಜೊತೆಯಲ್ಲಿ ತನ್ನ ತಂದೆ ಹೋಗಿದರೆ ಅವ್ರನ್ನ ಸೇರಿಸೋದು ದೊಡ್ಡ ಪ್ರಕ್ರಿಯೆ. ಅದನ್ನು ಯಾರಿಗೂ ಅರ್ಥನೇ ಆಗಲ್ಲ ಅದು. ಆ ಪ್ರಕ್ರಿಯೆ ಸೇರಿಸಿದ ಮೇಲೆ, ಸಪಿಂಡೀಕರಣವಾದ ಮೇಲೆ ಅವನಿಗೆ ಮುಕ್ತಿ ಅನ್ನೋದು ಒಂದು ಸ್ವಲ್ಪ ಸಿಗುತ್ತೆ. ಮುಕ್ತಿ ಅಂದರೆ ಇಟ್ ಮೀನ್ಸ್ ಅಲ್ಲಿಗೊಂದು ಹೊಸ ಶರೀರ ಬಂದ್ಬಿಡುತ್ತೆ, ಸೂಕ್ಷ್ಮ ಶರೀರ. ಅಲ್ಲಿ ಏನೇನು ಪಾಪಗಳನ್ನು ಮಾಡಿರ್ತಾರೆ, ಪುಣ್ಯ ಮಾಡಿದರೆ ಸ್ಫಟಿಕ ನೀರಿನಲ್ಲಿ ವಿರಜಾ ನದಿಯಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದೇ ನೀವು ಪಾಪವನ್ನು ಮಾಡಿದರೆ, ಎಲ್ಲ ಪಾಪಗಳು ಹೇಳಿದ್ದಾರೆ, ಅದನ್ನೆಲ್ಲ ನೀವು ಯೋಚನೆ ಮಾಡಬೇಡಿ. ಆಮೇಲೆ ಈ ಪಾಪಗಳ ಶಿಕ್ಷೆಯನ್ನು ಇಲ್ಲೇ ಕೊಡೋದಕ್ಕೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಅತ್ಯಾಚಾರ ನಡೀತು ಅಂತ ತಿಳ್ಕೊಳ್ಳಿ, ಉತ್ತರ ಭಾಗದಲ್ಲಿ ನಿಲ್ಲಿಸಿ ಅವನ ಅಂಗವನ್ನು, ಶಿಷ್ಣಾಂಗವನ್ನು ಕಟ್ ಮಾಡಿ 10 ಹೆಜ್ಜೆಯನ್ನು ನಡೆಸಬೇಕು. ಅಂದರೆ ನಿಮ್ಗೆ ಅರ್ಥ ಏನದು, ಕಟ್ ಮಾಡಿದ ತಕ್ಷಣ ಸತ್ತೋಗ್ಬಿಡ್ಬೇಕು. ಅವನು ಸತ್ತು ಹೋಗಲಿಲ್ಲ ಅಂದರೆ ಅವನು 10 ಹೆಜ್ಜೆ ನಡೆಸಿ ಆ ರಕ್ತವನ್ನೆಲ್ಲ ಹಿಂಗಿಸಿ ಅಲ್ಲಿ ಸಾಯಿಸೋದು. ಇಲ್ಲೇ ಆ ಶಿಕ್ಷೆಯನ್ನು ಕೊಡೋದು. ಯಾವಾಗ ಆ ಶಿಕ್ಷೆಯನ್ನು ಕೊಡಲಿಲ್ವೋ ಅವನು ಮತ್ತೆ ಇನ್ನೊಂದಕ್ಕೆ ಮಾಡೋಕ್ಕೆ ಶುರು ಮಾಡ್ತಾನೆ. ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು ಸೂಕ್ಷ್ಮವಾಗಿ. ಇದನ್ನು ಇಲ್ಲೇ ಶಿಕ್ಷೆ ಇತ್ತು, ಇಲ್ಲಿ ಶಿಕ್ಷೆ ಆಗದೆ ಹೋದದ್ದನ್ನು ಬ್ಯಾಲೆನ್ಸ್ ಅಲ್ಲಿ ಕೊಡ್ತಾನೆ. ನೀವು ಇಲ್ಲಿ ಏನು ಕೊಡ್ತೀರೋ, ಈಗ ಕಾನೂನಿಂದ ಒಬ್ರು ಯಾರೋ ಕೋರ್ಟ್ಗೆ ಹೋಗಿರುತ್ತೆ, ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ, ಅವ್ನಿಗೆ ಅಲ್ಲಿ ಕೊಡ್ತಾನೆ. ಇಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಏನು ಕೊಡಲಿಲ್ವೋ ಅದನ್ನು ಮಾಡ್ತಾನೆ. ಈಗ ಹಳೆ ಕಾಲದಲ್ಲಿ ಒಂದು ಪ್ರೊಟೆಕ್ಷನ್ ಮಾಡಬೇಕಾದ್ರೆ 12 ವರ್ಷಕ್ಕೆ ಹುಡುಗಿಗೆ ಮದುವೆ ಮಾಡ್ತಾಯಿದ್ರು. ಆ ಶಾಸ್ತ್ರ ಏನು ಹೇಳುತ್ತೆ, 40 ವರ್ಷದ ಹುಡುಗನಿಗೆ 12 ವರ್ಷದ ಹುಡುಗಿ ಕೊಡು ಅಂತ ಹೇಳುತ್ತೆ. ಯಾಕೆ ಅಂದರೆ ಈ ಅತ್ಯಾಚಾರಗಳಾಗುವಂಥದ್ದೆಲ್ಲ ಕಡಿಮೆ ಆಗಿಬಿಡುತ್ತೆ. ಜೊತೆಗೆ ತನ್ನ ಮಕ್ಕಳು ಬಂದಾಗ ಅವ್ರನ್ನ ಸುದೀರ್ಘವಾಗಿ ಸಾಕಕ್ಕೆ ಅನುಕೂಲ ಆಗುತ್ತೆ. ಗಂಡ ಬಿಟ್ಬಿಟ್ಟು ಹೋದ್ರೂ ಚಿಂತೆ ಇಲ್ಲ, ಸಾಕಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಪ್ರೊಟೆಕ್ಷನ್ಗೆ ಅವತ್ತಿನ ಕಾಲದಲ್ಲಿ ಇಟ್ಟಿದ್ರು. ಈಗ ಅದೇ ರೀತಿ ವಿವಾಹವನ್ನು ಮಾಡಿ ಅವರು ಅಕಸ್ಮಾತ್ ತೀರ್ಕೊಂಬಿಟ್ರೆ ಅವ್ರ ಹೆಂಡ್ತಿನೂ ಚಿತೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು? ಆಕೆ ಹುಟ್ಟಿದಾಗ ಏನಿಂದ ಬಂದಿದ್ರೋ ಆ ಗೌರವವನ್ನು ಉಳಿಸ್ಕೊಂಬಂದಿದ್ರು, ಆ ಗೌರವ ಅಗೌರವ ಆಗಿಬಿಡ್ಬಾರ್ದು. ಹಾಗಾಗಿ ಅದನ್ನು ಮಾಡ್ಕೊಂಡು ಬಂದರು. ಆದರೆ ಆಮೇಲೆ ಕಾಲಕ್ರಮೇಣ ತಪ್ಪು ಅಂತ ಹೇಳೋದು, ಸತಿಗಮನ ಪದ್ಧತಿ ಅಂತೇಳಿ ತಪ್ಪು ಅಂತ ಹೇಳಿದ್ರು, ಬಾಲ್ಯ ವಿವಾಹ ತಪ್ಪು ಅಂತಿದ್ರು.
ಅನೇಕ ಸ್ಥಳಗಳಲ್ಲಿ ಅತ್ಯಾಚಾರ ಅವತ್ತಾಗೇ ಇಲ್ವಾ ಅವತ್ತಿಗೂ ಆಗಿದೆ, ಆದರೆ ಪಾಯಿಂಟ್ಸ್ ಆಫ್ ಕಡಿಮೆ, ಅದು ಲಿಮಿಟ್ಸ್, ಅದು ಈ ಥರ ಆಗ್ತಿರಲಿಲ್ಲ. ಹಾಗೆ ಈ ಕಟ್ ಮಾಡಿ ಅವನನ್ನು ಸಾಯಿಸ್ಬಿಟ್ರೆ ಇಲ್ಲೇ ಮುಕ್ತಾಯ ಆಗೋಯ್ತು ಅವನ ಶಿಕ್ಷೆ. ಅಲ್ಲಾಗಲಿಲ್ಲ ಅಂದರೆ ನೆಕ್ಸ್ಟ್ ವೈತರಣಿ ನದಿಲಿ ಹೋಗುತ್ತೆ. ಅಲ್ಲಿ ಅವನಿಗೆ ಅಂದರೆ ಬರೀ ನಾನು ಅದು ಮಾತ್ರ ಹೇಳಿದೆ ಅಷ್ಟೇ, ಆ ಥರದ ವಿಷಯಗಳು ಅನೇಕ ಇವೆ. ಆ ರೀತಿಯಾದಂಥ ವೈತರಣಿ ನದಿಗೆ ಹೋಗುತ್ತೆ. ನದಿಲಿ ಅವನಿಗೆ ದೋಣಿಲಿ ಕೂರಿಸ್ಕೊಂಡು ಹೋಗೋದು, ಶಿಕ್ಷೆಯನ್ನು ತೋರಿಸೋದು, ಅಥವಾ ಅದರಲ್ಲಿ ಮುಳುಗಿಸೋದು, ತಲೆ ಮೇಲೆ ಮೂಳೆಯಿಂದ ಒಡೆಯೋದು, ಇದೆಲ್ಲವೂ ಇರುತ್ತೆ. ಇದು ಶಿಕ್ಷೆ ಅಲ್ಲ, ಇದು ಶಿಕ್ಷೆ ಹೆಂಗೆ ಇರುತ್ತೆ ಅನ್ನೋದಕ್ಕೆ ರೂಟ್ ಅದು. ಆ ನಂತರ ದಕ್ಷಿಣ ಭಾಗ ಮತ್ತು ನೈಋತ್ಯ ಭಾಗದ ಮಧ್ಯಭಾಗದಲ್ಲಿ ಚಿತ್ರಗುಪ್ತನ ಆಸ್ಥಾನ ಇರುತ್ತೆ. ಆ ಆಸ್ಥಾನದಲ್ಲಿ 100 ರೂಮ್ಗಳು, ಅದರಲ್ಲೇ ಕಂಪಾರ್ಟ್ಮೆಂಟು ಅಲ್ಲೇ ಇರುತ್ತೆ. ಈಗ ನೀವೇನು ಹಾಸ್ಪಿಟ್ಲಲ್ಲಿ ಜನರಲ್ ವಾರ್ಡು, ICU ವಾರ್ಡು ಅಂತೆಲ್ಲ ಹೇಳ್ತೀರೋ, ಅವತ್ತು ಕ್ಯಾನ್ಸರು, ಶುಗರ್ದು ವಿಷಯವಾಗಿ ಹೇಳ್ತಾನೆ. ಶುಗರ್ ವಿಷಯ ಏನು? ಸಿಹಿಯನ್ನು ಮಹಾಭಾರತದಲ್ಲಿ ಹೇಳುತ್ತೆ, ಸಿಹಿಯನ್ನು ಯಾರು ಕದೀತಾರೆ ಅವರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ. ನೀವು ಹೇಳ್ತಾ ಇರೋದು ಈ ಶುಗರ್ ಅಲ್ಲ, ಈಗ 1903ನೇ ಇಸ್ವಿಯಿಂದ ಶುಗರ್ ಬಂದಿದ್ದು, ಅಲ್ಲಿಗಿಂತ ಹಿಂದೆ ಇರಲಿಲ್ಲ ಆ ಶುಗರ್ ಬಂದಿದ್ದು. ಹಾಗಾಗಿ ಅಂತಹ ಶುಗರ್ ಬರುವಂಥದ್ದನ್ನು ಕೂಡ ಅಲ್ಲಿ ಕಂಪಾರ್ಟ್ಮೆಂಟಲ್ಲಿ ಹಾಕಿ ಅವನಿಗೆ ಶಿಕ್ಷೆಯನ್ನು ವಿಧಿಸಿ, ಅನಂತರ ಯಮಧರ್ಮರ ಆಸ್ಥಾನಕ್ಕೆ 4 ದ್ವಾರಗಳಿಂದ ಹೋಗುವಂಥದ್ದು. ಅದರಲ್ಲಿ ದಕ್ಷಿಣ ದ್ವಾರದಲ್ಲಿ ಯಾರೆಲ್ಲ ಪ್ರವೇಶ ಮಾಡ್ತಾರೆ ಅವರಿಗೆ ಯಮ ಧರ್ಮರಾಯನಂಗೆ ಕಂಡು ಸಾಕ್ಷಾತ್ ಅವನಿಗೆ ಪಾದವನ್ನು ತೊಳೆದು ಕೂರಿಸಿ ಅವನನ್ನು ಆಗ್ನೇಯ ಮತ್ತು ದಕ್ಷಿಣ ಭಾಗದಲ್ಲಿರುವಂಥ ಸ್ವರ್ಗ ಮತ್ತು ನರಕಕ್ಕೆ ಕಳಿಸ್ಕೊಡ್ತಾನೆ. ಆ ಸ್ವರ್ಗ ಮತ್ತು ನರಕ ಎಲ್ಲೋ ಕೋಟ್ಯಾಂತರ ದೂರದಲ್ಲಿದೆ, ಹೌದು ಇದೆ. ಅದನ್ನು ಕೇಳುವಂತಹ, ರಿಸೀವ್ ಮಾಡುವಂಥ ಕೆಲವು ಜಾಗಗಳಿವೆ. ಆ ಜಾಗನೇ ಕನ್ಯಾಕುಮಾರಿಯಿಂದ ಒಂದು 14-15 ಕಿಲೋಮೀಟರ್ ದೂರದಲ್ಲಿರೋ ತಿರುಕ್ಕುರುಂಗುಡಿ ಅಂತ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮಲೆಮೇಲ್ಲಂಬಿ ಅಂತ ಪರ್ವತ ಪ್ರದೇಶದಲ್ಲಿರುವಂತಹ ದೇವನ ಸನ್ನಿಧಿಯಲ್ಲಿ ಈ ನರಕದ ಸೌಂಡ್ಸ್ ಕೇಳಿಸುತ್ತೆ. ಅಯ್ಯೋ ಅಮ್ಮ ಅಂತ. ಅದನ್ನು ನೀವೆಲ್ಲೋ ಅಲ್ಲಿ ಕೇಳಕ್ಕೆ ಹೋಗ್ಬೇಡಿ. ಈಗ ನಿಮಗೆ ಅವತ್ತೆಲ್ಲ ಹೆಂಗಿತ್ತು, ದೇವಾಲಯಗಳು ಬನ್ನಿ ಆರೋಗ್ಯ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಈಗ ದೇವಸ್ಥಾನಕ್ಕೆಲ್ಲ ಹೋಗಲ್ಲ, ಅಯ್ಯೋ ಅದೇನದು, ಆ ಟೆಕ್ನಾಲಜಿ ಏನು, ಇದೇನು ದೇವಸ್ಥಾನಗಳು ಬೈದು ಬಿಡೋದು. ನೀವು ಅಲ್ಲಿಗೆ ಹೋಗಬೇಡಿಯಪ್ಪ. ದೇವಸ್ಥಾನಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅದ್ರ ಕೇಳಿಸ್ಕೊಳ್ಳಿ. ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ. ಹಾಸ್ಪಿಟ್ಲಿಗೆ ಹೋದರೆ ಕೈಕಾಲು ಮುರ್ಕೊಂಡಿರೋರು, ನರಳಿರೋರು, ಎಂಥ ಕ್ಯಾನ್ಸರ್ ಇರೋರು ಎಷ್ಟೆಷ್ಟೋ ಜನ ಇದ್ದಾರೆ. ಅವ್ರಿಗೆಲ್ಲ ನಿಮಗೆ ನಡೀತಾ ಇರುವಂಥ ಪ್ರಕ್ರಿಯೆನ ನೀವು ನೋಡ್ತಾ ಇರ್ತೀರಲ್ವ. ಹಾಗಾಗಿ ಎಲ್ಲೂ ಇಲ್ಲ ಅಂತ ಹೇಳಂಗೇ ಇಲ್ಲ, ಎಲ್ಲನೂ ಇದೆ. ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಈ ಕುಟುಂಬ ರಾಜಕಾರಣ 3 ಜನರಲ್ಲಿ ನಾವು ಇವತ್ತು ದೇವತೆಗಳಲ್ಲಿ ನೋಡ್ಬೋದು. ಒಂದು ಸೂರ್ಯ, ಇನ್ನೊಂದು ಶನಿ, ಇನ್ನೊಂದು ಯಮ. ಇವು 3 ಜನನೂ ಅಪಮಕ್ಕಳೇ. ಇಡೀ ನವಗ್ರಹಗಳಲ್ಲಿ ಆನ್ ದಿ ಸ್ಪಾಟ್ ಶಿಕ್ಷೆಯನ್ನು ಕೊಡುವಂಥದ್ದು ಏಕೈಕ ಗ್ರಹ ಅಂದರೆ ಅದು ಶನೈಶ್ಚರ. ಅಷ್ಟದಿಕ್ಪಾಲಕರಲ್ಲಿ ಆನ್ ದಿ ಸ್ಪಾಟ್ ಶಿಕ್ಷೆಯನ್ನು ಕೊಡುವಂಥವನು ಯಮ. ಅದೇ ರೀತಿ ಈ ಲೋಕದಲ್ಲಿ ಚೈತನ್ಯವನ್ನು ಅಥವಾ ಸಾಯಿಸೋದನ್ನು ಮಾಡುವಂಥದ್ದು ಸೂರ್ಯ. ಬಿಸಿಲು ಬೇಗ ತಡಿಯೋಕ್ಕೆ ಆಗ್ತಾಯಿಲ್ಲ, ಆ ಶಿಕ್ಷೆಯನ್ನು ಕೊಡೋನು ಸೂರ್ಯನೇ. ಹಾಗಾಗಿ ಇದು ಕುಟುಂಬ ರಾಜಕಾರಣವೂ ಹೌದು. ಆದರೆ ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಅಧಿಕಾರವನ್ನು ಬೇರೆದಕ್ಕೆ ಹೋದರೆ ಅವನು ಬೇರೆ ಥರ ನಡ್ಕೋಬೋದು. ಆದರೆ ಇವರಲ್ಲಿ ಇದ್ದರೆ ಅದೇ ಕ್ರಮದಲ್ಲೇ ಹೋಗುತ್ತೆ, ಒಂದು ಕ್ರಮ. ಅದಕ್ಕೆ ನಾವು ಜೀನ್ಸ್ ಅಂತ ಹೇಳ್ತೀವಿ. ಅವನಲ್ಲಿ ಏನಿರುತ್ತೋ ಅದರಲ್ಲೇ ಇರ್ತದೆ. ಒಂದು 10% ಕಡಿಮೆ ಆಗ್ಬೋದು, ಆದರೆ ಅದರಲ್ಲೇ ಇರುತ್ತೆ, ಅದರ ಥರನೇ ಇರುತ್ತೆ. ಹಾಗಾಗಿ ನಮ್ಮ ಭಾರತ ಭೂಮಿ ಅತ್ಯಂತ ಪುಣ್ಯ ಭೂಮಿ. ಬೇರೆದೆಲ್ಲ ನಿಮಗೆ ಭೋಗ ಭೂಮಿಗಳು. ಅಲ್ಲೋಗಿ ಎಂಜಾಯ್ ಮಾಡ್ಬೋದು ಅಂತ. ಎಂಜಾಯ್ ಅಂದರೆ ನೀವು ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೋಬೋದು. ಎಂಜಾಯ್ ಅಂದರೆ ಸಂತೋಷಕ್ಕೂ ಹೋಗಿ ಮಲೆ ಮೇಲೆ ಬೆಟ್ಟದ ಮೇಲೆ ಓ ಅಂತ ಕಿರಿಚ್ಬೋದು, ಕುಡಿಬೋದು. ಅದೆಲ್ಲ ನಿಮ್ಮ ಎಂಜಾಯ್ತನ ನಾನು ಹೇಳ್ತಾ ಇಲ್ಲ, ಸಂತೋಷವಾಗಿರುವಿಕೆಯನ್ನು ಹೇಳ್ತಾ ಇದ್ದೀನಿ. ಇದು ಕರ್ಮಭೂಮಿ, ಭಾರತ ಭೂಮಿ. ಇದರಲ್ಲಿ ಕರ್ಮ ಮಾಡಿದ್ರೆ ಮಾತ್ರ, ಅಂದರೆ ಧರ್ಮ ಕರ್ಮಗಳನ್ನು ಜೊತೆಗೆ ನಿಮಗೆ ಆಚಾರ ವಿಚಾರಗಳನ್ನು ತಿಳ್ಕೊಂಡ್ರೆ ಮಾತ್ರ ಭಾರತ ಭೂಮಿ ನಿಮಗೆ ಶ್ರೇಷ್ಠತ್ವವನ್ನು ಕೊಡುತ್ತೆ. ಇಲ್ಲಾಂದರೆ ಸಮಸ್ಯೆನೇ ಉತ್ಪತ್ತಿ ಮಾಡುತ್ತೆ. ಆದರೆ ಇದನ್ನೆಲ್ಲವನ್ನು ಎಲ್ಲ ಜನ ಎಲ್ಲ ಹೇಳ್ತಾರೆ, ಇದೇನು ಹೆಂಗಸರಿಗೆ ತಲೆ ತಿಂತಾರಲ್ಲಪ್ಪ ಇವರು ಅಂತ. ಹೆಂಗಸರು ಗಂಡಸರು ಅನ್ನೋದು ಏನು ಇಲ್ಲವೇ ಇಲ್ಲ ಇದರಲ್ಲಿ. ಸಾಧಾರಣವಾಗಿ ಹೆಂಗಸರನ್ನ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಹೆಂಗಸರನ್ನ. ಉದಾಹರಣೆಗೆ ಪೌರೋಹಿತರು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಸೀರೆ ಅಂಗಡಿಯವನು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾನೆ, ಜ್ಯುವೆಲರಿ ಶಾಪವನು ಅವರು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದರಂಥ ದೇವಸ್ಥಾನದ ಅರ್ಚಕರು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ, ರಾಜಕೀಯದವರು ಕಾನ್ಸಂಟ್ರೇಟ್ ಮಾಡ್ತಾರೆ, ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಪಾಪ ನಿಜವಾಗಲೂ ನರಳಿ ಅನುಭವಿಸ್ತಾ ಇರೋದು ಹೆಂಗಸರೇ. ಸುಮ್ಮನೆ ಸಂತೋಷಕ್ಕೆ ಪಾಪ ಭಾರತ ಭೂಮಿ ತಾಯಿ
ಭಾರ ಹೊರೋಳು ಅವಳೆ, ನದಿಯಲ್ಲಿ ಶುಚಿಗೊಳಿಸೋಳು, ಮನೆಯೆಲ್ಲ ಕ್ಲೀನ್ ಮಾಡೋಳು ಅವಳೆ, ಎಲ್ಲದನ್ನು ಏನೇನೆಲ್ಲ ಜ್ಞಾಪಕ ಬರುತ್ತೋ ಅದಕ್ಕೆಲ್ಲ ಹೆಂಗಸರು ಹೆಸರಿಟ್ಟಿದ್ದಾರೆ. ಹಾಗಂತ ಅದು ಸಮಸ್ಯೆ ಏನಂದರೆ ಇಲ್ಲ, ಎಲ್ಲದರಲ್ಲಿಯೂ ಅವಳನ್ನು ನೋಡಬೇಕು, ಅವಳ ಕಷ್ಟವನ್ನು ಅರಿಬೇಕು ಅನ್ನೋದಕ್ಕಾಗಿ ಅದನ್ನು ಇಟ್ಟಿರೋದು. ಆ ಗಂಡ ಅವನಿಗೆ ಸಂತೋಷಪಡಿಸ್ಬೇಕು ಅಂದರೆ, ಇವತ್ತು ಈ ಭರತ ಭೂಮಿಯಲ್ಲಿ ಗಂಡಸರೆಲ್ಲ ಹುಚ್ಚರಾಗ್ಬಿಡ್ತಾಯಿದ್ರು. ಹೆಂಗಸರೇನಾದರೂ ಇಲ್ಲದೆ ಹೋಗಿದ್ದಿದ್ರೆ ಗಂಡಸರೆಲ್ಲ ಹುಚ್ಚರಾಗ್ಬಿಡ್ತಾಯಿದ್ರು. ಆ ಸಂದರ್ಭ ಈಗ ಬಂದಿದೆ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಯಾರೂ ಅವರನ್ನು ಏಮಾರಿಸ್ಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ರಕ್ಷಣೆಯಾಗಿ ಮನೇಲಿ ಇಟ್ಕೋಬೇಕು, ಅವ್ರಿಗೇನು ಕೇಳ್ತಾರೋ ಅದು ಸಂತೋಷಪಡಿಸ್ಬೇಕು. ಆಮೇಲೆ ಹೆಂಗಸರು ಒಂದೊಂದು ಸಲ ತಪ್ಪೇನು ಮಾಡ್ತಾರೆ ಅಂದರೆ, ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಕೂತಿರ್ತಾರೆ ಬೆಳಗ್ಗೆ 7 ಗಂಟೆಗೆ. ನಾನೊಂದು ಉಪನ್ಯಾಸ ಮಾಡ್ತಾಯಿದ್ದೆ, ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಕೂತಿದ್ರು. ಎಲ್ಲರೂ ನಿಮ್ಮ ಯಜಮಾನ್ರನ್ನ ಮಕ್ಕಳನ್ನೆಲ್ಲ ನೋಡಿದ್ರ ಅಂದೆ. ಹೌದು ನೋಡಿದ್ದೀವಿ ಸ್ವಾಮಿಗಳೇ ಅಂತ ಹೇಳಿದ್ರು. ನೀವೇನು ಮಾಡಿದ್ರಿ? ಚಿತ್ರಾನ್ನ ಮಾಡಿದೆ ನಾನು ಹಳೆ ಏನಾಯಿತು, ಒಂಚೂರು ಮೊಸರನ್ನ ಕಲಿಸ್ಕೊಟ್ಟೆ, ಚಪಾತಿ ಇತ್ತು. ಅದನ್ನು ಏನಕ್ಕೆ ಬಂದಿದ್ದೀರಿ ಇಲ್ಲಿ? ನನ್ನ ಗಂಡ ಮಕ್ಕಳು ಆರೋಗ್ಯ ಚೆನ್ನಾಗಿರ್ಬೇಕು. ಹೆಂಗ್ರಿ ಚೆನ್ನಾಗಿರುತ್ತೆ? ನೀವು ಹಳೆ ಚಿತ್ರಾನ್ನ ಅಳಸೋಗಿರೋ ಚಪಾತಿ ಕೊಟ್ಬಿಟ್ಟು ಬಂದಿಲ್ಲಿ ಗಂಡನಿಗೆ ಆರೋಗ್ಯ ಬೇಕು ಅಂದರೆ ಹೆಂಗೆ ಬರುತ್ತೆ? ಹಾಗಾಗಿ ನಿಮ್ಮ ಕರ್ತವ್ಯ ಏನಿದೆ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಕಾನ್ಸೆಪ್ಟಲ್ಲೇ ಗಂಡ ಹೆಂಡತಿಯ ಕಾನ್ಸೆಪ್ಟ್ ಬಂದಿದ್ದು. ಅದು ಭರತ ಭೂಮಿಯಲ್ಲಿ ಇಂಪಾರ್ಟೆಂಟು. ಬೇರೆ ಊರಿನಲ್ಲೆಲ್ಲ ನಿಮಗೆ ನೋಡಿರ್ಬೋದು, ಎಷ್ಟೋ ಡೈವರ್ಸ್ಗೆ ಹೋಗ್ತಾ ಇರ್ತದೆ. ಆದರೆ ಇಲ್ಲಿ ಕೊಟ್ಟಂತಹ ಸಂಸ್ಕಾರವನ್ನು ಕೊಟ್ಟಂತಹ ದೇಶ ಭಾರತ ಭೂಮಿ. ಅದಕ್ಕೋಸ್ಕರನೇ ದೇವಾಲಯಗಳು ಬಂದು ಅಲ್ಲಿನ ಆಗು ಹೋಗುಗಳನ್ನು ತಿಳಿಸೋದಕ್ಕಾಗಿಯೇ ದೇವಾಲಯಗಳು ಬಂದಿದ್ದು. ರೈತಾಪಿ ಜನಕ್ಕೆ ಈಗ ಬೈರಮುಡಿ ಬ್ರಹ್ಮೋತ್ಸವ ನಡೀತಾ ಇರುತ್ತಲ್ವ, ಆ ಉತ್ಸವಗಳಲ್ಲಿ ಅಂಕುರಾರ್ಪಣ ಅಂತ ನಡೆಯುತ್ತೆ. ಈ ಭಾಗದಲ್ಲಿ ಏನೇನೆಲ್ಲ ಕಾಳುಗಳು ಬೇಳೆಗಳು ಎಲ್ಲ ಬೆಳಿಬೋದು ಅಂತ ಅದನ್ನು ತೋರಿಸ್ಕೊಡುತ್ತೆ. ಅದು ಅಂಕುರಾರ್ಪಣ ಅಂತ ಅದು ತೋರಿಸ್ಕೊಡುತ್ತೆ. ಇದನ್ನು ಅಂಕುರೇಶು ಚ ಹೀನೇಶು ಶುಕ್ಲೇಶು ಚ ತಥಾ ಶುಭಂ ಅಂತೇಳಿ ಯಾವ್ಯಾವ ಧಾನ್ಯ ಬರುತ್ತೆ ಅಂತ ಹೇಳುವಂಥ ನಾಲೆಡ್ಜ್ ಇರ್ತಿತ್ತು. ಅನಂತರ ಸಂಗೀತಗಾರನೆಲ್ಲ ಒಗ್ಗೂಡಿಸಿ ಬೇರಿ ತಾಡನ ಅಂತ ಒಂದು ಶಾಸ್ತ್ರ, ಬೇರಿ ತಾಡನ ಅಂತ, ಅದು ಸಂಗೀತಗಾರರಿಗೆಲ್ಲ ಒಂದು ಅವಕಾಶವನ್ನು ಕೊಡ್ತಾಯಿತ್ತು. ಸಂಗೀತ, ನೃತ್ಯ ಕಲೆಗಳು ಎಲ್ಲವೂ. ಹಾಗೆ ದೇವಾಲಯಗಳು ಎಲ್ಲ ವರ್ಗಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ತೋರಿಸ್ತಾ ಇತ್ತು. ಇನ್ನೊಂದು ಪ್ರಧಾನವಾಗಿ ಒಂದು ಹೇಳಬೇಕು ಅಂದರೆ, ಈಗ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇರುತ್ತೆ, ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇರಲ್ಲ. ಹಾಗಂತ ಮಾತ್ರಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ. ಆ ವಿಷಯದ ಬೇರೆ, ಈ ವಿಷಯದ ಬೇರೆ. ನಾವು ತುಂಬ ಸರಳೀಕೃತವಾಗಿ ಆಲೋಚನೆ ಮಾಡೋದೇನೆಂದರೆ, ಈ ಮಹಾಕುಂಭಮೇಳ ನಡೀತು, ಅಥವಾ ವಿಲಿಯಮ್ಸ್ ಅವರು ಬಂದರು, ನಮ್ಮ ಸುನೀತಾ ವಿಲಿಯಮ್ಸ್ ಅವರು. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ದು, ಕೇವಲ ಒಂದು ರುದ್ರಾಕ್ಷಿ ಮಾರ್ತಿದ್ದಂತಹ ಹುಡುಗಿ ಇಡೀ ದೇಶವನ್ನು ನಿಮಗೆ ತಿರುಗಿ ನೋಡೋಂಗೆ ಮಾಡ್ತು. ಅದು ಮಹಿಳೆನೇ. ಅವ್ರ ಕಾನ್ಸಂಟ್ರೇಟು, ಅವ್ರ ವಿಷಯ ಬೇರೆ. ಅದೇ ರೀತಿ ಚಂಚಲನಾಥ ಅಗೋರಿ ಅಂಥೇಳಿ, ಅವರು ಒಂದು ಮಹಿಳಾ ಅಗೋರಿ. ಅವರು ಇಡೀ ದೇಶವನ್ನು ತನ್ನ ತಕ್ಕ ಸೆಳ್ಕೊಂಡ್ರು. ಯಾಕೆಂದರೆ ಅವ್ರ ಪವಾಡಗಳು, ಅಗ್ನಿಯನ್ನು ಹಚ್ಚುವಂಥದ್ದಾಗ್ಬೋದು, ನಿಂಬೆಹಣ್ಣನ್ನು ಮೇಲಕ್ಕೆ ತೆಗೆಯುವಂಥದ್ದಾಗ್ಬೋದು, ಅಥವಾ ಅಗೋರಿತನದಲ್ಲೇ ಇರುವಂಥದ್ದು. ಆನಂತರ ಬಾಹ್ಯಾಕಾಶಕ್ಕೆ ಹೋಗಿ ಅದರಿಂದ ಒಂದು ವಿಷಯವನ್ನು ಕೊಟ್ಟಂಥ ಸುನೀತಾ ವಿಲಿಯಮ್ಸ್ ಇರ್ಬೋದು. ಹೀಗೆ ಮಹಿಳೆಯರು ಸಾಧನೆಗೆ ಅವಕಾಶ ಮಾಡಿಕೊಡುವಂತಹ ದೇಶವೇ ನಮ್ಮ ಭಾರತ. ಅದನ್ನು ನಾವು ಎಷ್ಟರ ಮಟ್ಟಕ್ಕೆ ತಗೋತೀವಿ, ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ನಾವು ಪುರುಷರು ಸಹಾಯ ಮಾಡ್ತೀವಿ, ಅದರ ಮೇಲೆ ಅವಲಂಬಿತವಾಗಿ ಹಿಂದಿನ ಕಾಲದಲ್ಲಿ ಒಂದು ನಾಲೆಡ್ಜನ್ನು ಏರ್ಪಾಡು ಮಾಡಿದರು. ಆ ನಾಲೆಡ್ಜೇ ದೇವಾಲಯಗಳು. ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ 3 ವಿಶೇಷವಾದ ದೇವಸ್ಥಾನದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಮೇಲ್ಕೋಟೆ ಎಷ್ಟು ವಿಶೇಷವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂಚೆ ಶ್ರೀರಂಗಂನ ಉತ್ಸವ ಮೂರ್ತಿ, ತಿರುಪತಿಯ ಉತ್ಸವ ಮೂರ್ತಿ, ಈ 2 ಇದ್ದಿದ್ದು ಅಂತ ಸಹ ಹೇಳಿದ್ರಿ. ಆ ಒಂದು ಕಾರಣಕ್ಕೆ ಸಹ ಈ ಕ್ಷೇತ್ರ ಬಹಳ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಸರ್, ಯಾಕಾಗಿ ಅಲ್ಲಿನ ಉತ್ಸವ ಮೂರ್ತಿಗಳು ಇಲ್ಲಿದ್ದಿದ್ದು, ಇಲ್ಲಿಂದ ಮತ್ತೆ ಅಲ್ಲಿಗೆ ಯಾವಾಗ, ಯಾಕೆ, ಹೇಗೆ ವಾಪಸ್ ಕಳಿಸಲಾಯಿತು? ಇದನ್ನು ನಾವು ಇತಿಹಾಸವನ್ನು ನೋಡಬೇಕಾಗುತ್ತೆ. ಅನೇಕ ಮುಸ್ಲಿಂ ದಾಳಿಕೋರರು ಈಗ ಎಲ್ಲೋ ಒಂದು ಕಡೆ ಒಂದು ದಾಳಿಯನ್ನು ಮುಗಿಸ್ಕೊಂಡು ಇನ್ನೊಂದು ದಾಳಿಗೆ ಹೋಗ್ತಾ ಇರ್ತಾರೆ. ಅಂದರೆ ತಮಿಳ್ನಾಡಿನ ಪ್ರವೇಶ ಮಾಡಿದ್ಮೇಲೆ ಮೇಲಕ್ಕೆ ಬರಬೇಕು ಅವರು. ತಮಿಳ್ನಾಡಿನ ಭರತ ಭೂಮಿಯಲ್ಲಿ, ಅಂದರೆ ಭೂಪಟದಲ್ಲಿ ಕೆಳಭಾಗ ಇದೆ, ಅದಕ್ಕೆ ಕೀಳ್ನಾಟ್ ಅಂತ ಹೇಳ್ತೀವಿ. ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಮೇಲಕ್ಕೆ ತೊಗೊಂಡು ಬರಬೇಕು. ಅಲ್ಲಿ ಯುದ್ಧ ಮಾಡಿ ತೊಗೊಂಬಂದದ್ದನ್ನು ಇಲ್ಲಿಡಬೇಕು. ಹಾಗಾಗಿ ಶ್ರೀರಂಗಂ ಮೂರ್ತಿ ಮೇಲ್ಕೋಟೆಯಲ್ಲಿ ಬಂತು. ಅದನ್ನು ಪ್ರೊಟೆಕ್ಷನ್ ಮಾಡೋದಕ್ಕಾಗಿ ಪಿಳ್ಳಿ ಲೋಕಾಚಾರ್ಯರಂತ ನಮ್ಮ ಆಚಾರ್ಯರುಗಳಲ್ಲಿ ಅವರೊಂದು ಶ್ರೇಷ್ಠವಾದಂಥ ಆಚಾರ್ಯ, ಅವರು ಬರುವಾಗ ಆ ಮೂರ್ತಿಯನ್ನು ತೊಗೊಂಬಂದಿದ್ದು ಪ್ರೊಟೆಕ್ಷನ್ಗಾಗಿ. ಆ ಮೂರ್ತಿ ಇಲ್ಲಿದ್ದದ್ದು. ಇನ್ನು ಅದೇ ರೀತಿ ತಿರುಪತಿ ವೆಂಕಟೇಶ್ವರನ ಮೂರ್ತಿಯು ಕೂಡ ದಾಳಿಗೆ ತುತ್ತಾಗ. ಅದರಲ್ಲಿ ನಿಮಗೆ ಇನ್ನೊಂದು ತಿರುಪತಿಯ ಒಂದು ವಿಷಯ ಹೇಳಬೇಕು ಅಂದರೆ, ಅಲ್ಲಿ ನಡೆದಂತಹ ಗೊಂದಲಗಳು, ಅಲ್ಲಿ ನಡೆಯುವಂತಹ ವಿಶೇಷಗಳು ಈ ಬೇರೆ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಮೋಸ್ಟ್ಲಿ ಅವ್ರನ್ನ ಸುಬ್ರಹ್ಮಣ್ಯ ಅಂತಾರೆ, ದುರ್ಗಿ ಅಂತಾರೆ,
ವೆಂಕಟೇಶ ಅಂತಾರೆ, ಏನೇನೋ ಶಿವ ಅಂತಾರೆ, ಎಲ್ಲವನ್ನು ಕರೀತಾರೆ. ಅದು ಎಲ್ಲಕ್ಕೂ ಅದನ್ನೆಲ್ಲಕ್ಕೂ ಒಂದು ಮಾರ್ಗಸೂಚಿಯನ್ನು ಇಟ್ಕೊಂಡು ಅದೆಲ್ಲಕ್ಕೂ ಒಂದು ಅಂತ್ಯ ಅಂತ ಹೆಂಗೆ ಹೇಳ್ತೀರಿ? ಅವ್ರು ಬಂದ ಮೇಲೆ ಅಂತ್ಯ ಆಗಿದ್ದದು. ಅವ್ರು ಬಂದ ಮೇಲೆ ಅವ್ರನ್ನ ವಿಷ್ಣು ಸ್ವರೂಪದಲ್ಲಿ ಶಂಖಚಕ್ರ ಧಾರಣೆ ಮಾಡಿ ಆ ವಿಷ್ಣು ಸ್ವರೂಪದಲ್ಲಿ ತೊಗೊಂಡು ಬಂದು ಆನಂತರ ಆ ದಾಳಿಗೆ ತುತ್ತಾದಂಥನ್ನು ಮೂರ್ತಿನ ತೊಗೊಂಡು ಬಂದು ಇಲ್ಲಿ ಇತ್ತು. ಅದು ನಮಗೂ ಗೊತ್ತಿರಲಿಲ್ಲ. ಅದರ ಕುರುಹುವಾಗಿ ಅಂದರೆ ಶ್ರೀರಂಗದ ಉಲ್ಲೇಖ ಇತ್ತು, ತಿರುಪತಿ ಉಲ್ಲೇಖವೂ ಇತ್ತು. ಅದರ ಕುರುವಾಗಿ ಕಳೆದ ಒಂದು 4 ವರ್ಷದ ಕೆಳಗಡೆ ಆ ಉತ್ಸವ ಮೂರ್ತಿನ ಇಲ್ಲಿ ಕರ್ಕೊಂಡು ಬಂದಿದ್ದರು, ಕಲ್ಯಾಣ ಮೂರ್ತಿನ. ಎಲ್ಲಿಗೆ? ಮೇಲ್ಕೋಟೆಗೆ. 4-5 ವರ್ಷ ಆಗಿದ್ದೇನೆ, ಜಾಸ್ತಿ ಆಗಿದೆ. ಮಲಯಪ್ಪ ಸ್ವಾಮಿ ಅಲ್ಲ, ಅಲ್ಲಿ ನಿಮಗೆ ತಿರುಪತಿ ವೆಂಕಟೇಶ್ವರನಲ್ಲಿ 5-6 ಉತ್ಸವ ಮೂರ್ತಿ ಇರ್ತಾರೆ. ಅದೂ ನಿಮಗೆ ಹೇಳಬೇಕು ಈ ನಾಲೆಡ್ಜನ್ನು. ದೇವಾಲಯಗಳಲ್ಲಿ ಒಂದೇ ಮೂರ್ತಿ ಇರಲ್ಲ, ಮೂಲ ಮೂರ್ತಿ ಇರುತ್ತೆ, ಸ್ನಪನ ಮೂರ್ತಿ ಅಂದರೆ ಸ್ನಾನಕ್ಕೋಸ್ಕರನೇ ಒಂದು ಮೂರ್ತಿ, ಆನಂತರ ಉತ್ಸವ ಮೂರ್ತಿ, ಉತ್ಸವಗಳಿಗಾಗೇ 3 ಮೂರ್ತಿ, ಆನಂತರ ಬಲಿಮೂರ್ತಿ, ಬಲಿ ಪ್ರದಾನವನ್ನು ಮಾಡುವಂಥದ್ದು ಅದೇ ಒಂದು ಮೂರ್ತಿ, ಯಜ್ಞಮೂರ್ತಿ, ಯಜ್ಞವನ್ನು ಮಾಡೋದಕ್ಕೆ ಒಂದು ಮೂರ್ತಿ. ಹೀಗೆ ಅನೇಕ ಮೂರ್ತಿಗಳಿರುತ್ತವೆ. ಆ ಮೂರ್ತಿಗಳಲ್ಲಿ ಒಂದು ಮೂರ್ತಿ ಕಲ್ಯಾಣೋತ್ಸವಕ್ಕಾಗಿ ಮಾಡಿರುವಂತಹ ಮೂರ್ತಿಯನ್ನು ತಗೊಂಡು ಬಂದು ಚೆಲುವನಾರಾಯಣ ಸ್ವಾಮಿಯ ಒಂದು ಆರತಿಯಾಗಿ ಅದಕ್ಕೊಂದು ದಿವ್ಯ ವಿಶೇಷ ಶಕ್ತಿಯನ್ನು ತಗೊಂಡು ಹೋಗೋದು ಅಂತೇಳಿ ಇದೊಂದು ವಿಶೇಷ ವಾಡಿಕೆ. ಈಗ ಉದಾಹರಣೆಗೆ ನಿಮಗೆ ಈ ಆಯಸ್ಸನ್ನು ಅಥವಾ ಆಯಸ್ಸು ಅಂದರೆ ಅದಕ್ಕಿಂತ ನಿಮ್ಗೆ ಇನ್ನೊಂದು ಹೇಳ್ಬೋದು, ವಯಸ್ಸನ್ನು ಗುರುತಿಸಬೇಕಾದ್ರೆ ಒಂದೊಂದು ಕ್ಷೇತ್ರದ ಮಹತ್ವವನ್ನು ತಗೊಳ್ತಾರೆ. ಮೇಲ್ಕೋಟೆ ಪೂರ್ವದಾಗಿ ಬಂದಿದ್ದು ಅನ್ನೋದಕ್ಕಾಗಿ, ಆನಂತರ ಕಲಿಯುಗದಲ್ಲಿ ಶ್ರೀನಿವಾಸ ಅನ್ನೋದಕ್ಕಾಗಿ ನೀವು ಕೇಳೇ ಇರ್ತೀರಿ. ಇದಕ್ಕಿಂತ ದೊಡ್ಡವರು ಯಾರು ಅಂದಾಗ ಚೆಲುವನಾರಾಯಣ ಸ್ವಾಮಿನೇ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನಿಗೆ ಶಲ್ವಪಿಳ್ಳೆ ಅಂತ ಇಟ್ಟಿದ್ದಾರೆ, ಅಂದರೆ ಚೆಲುವರಾಯ ಸ್ವಾಮಿ ಅಂತ. ನನಗೆ ಶ್ರೀನಿವಾಸ ಅಂತ ಇಟ್ಟಿದ್ದಾರೆ. ಆ ಕಾಲಘಟ್ಟವನ್ನು ತೋರಿಸೋದು ಅದೇ ಥರ ತೋರಿಸುತ್ತೆ. ನಿಮಗೆ ಲೆಕ್ಕಾಚಾರ ಬೇರೆ ಇರುತ್ತೆ. ನಿಮಗೆ ಆ ಲೆಕ್ಕಾಚಾರ ತೋರಿಸೋವಂಥದ್ದು ರೀತಿಯಲ್ಲೂ ಹೆಸರುಗಳಲ್ಲಿಯೂ ಹಂಗೆ ಇಡ್ತಾರೆ. ಈಗ ಚೆಲುವರಾಯ ಸ್ವಾಮಿ ಅಂತ ಶಲ್ವಪಿಳ್ಳೆ ಅಂತ ಹೇಳ್ತಾರೆ, ಆನಂತರ ನಾವು ಶ್ರೀನಿವಾಸನ್ ಅಂತಾರೆ. ಹಾಗೆ ಈ ರೀತಿ 2 ಕಾಲಘಟ್ಟವನ್ನು ತೋರಿಸುವಂಥದ್ದು, ಅಂದರೆ ದೊಡ್ಡವರು ಯಾರು ಅಂತ ತೀರ್ಮಾನ ಮಾಡಿ ತೋರಿಸ್ತಾರೆ. ಹಾಗೆ ಅಣ್ಣ ತಮ್ಮ ಈ ರೀತಿಯಾದಂಥ ಅವತಾರಗಳ ಘಟ್ಟದಲ್ಲಿ ಮೊದಲನೇದು ಬಂದದ್ದು ಅಣ್ಣ, ಎರಡನೇದು ಬಂದದ್ದು ತಮ್ಮ ಅನ್ನೋ ಥರ ಅವತಾರ ಘಟ್ಟಗಳನ್ನು ತೋರಿಸ್ತಾರೆ. ಹೀಗೆ ಮಹತ್ವವಾದಂತಹ ಆ 2 ಮೂರ್ತಿಗಳು ಮೇಲ್ಕೋಟೆಯಲ್ಲಿ ಇತ್ತು, ಆಶ್ರಯ ತಾಣವಾಗಿ ಇತ್ತು, ದೇವಾಲಯದಲ್ಲಿ ಇತ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಅನಂತರ ಪೂಜೆಗಳು ನಿಂತೋಗಿದ್ದಂತಹ ಕಾಲದಲ್ಲೂ ಇಲ್ಲಿ ಪೂಜೆ ನಡೀತಾ ಇತ್ತು ಅಂತ ನಿಮಗೆ ಹೇಳ್ತಾ ಇದ್ದೆ. 1 ವರ್ಷಗಳ ಕಾಲ ಅಲ್ಲಿ ಪೂಜೆ ನಡೀತದೆ. ಅಂದರೆ 1000 ವರ್ಷದಿಂದ ಒಂದೇ ಒಂದು ದಿವಸ ಪೂಜೆ ನಿಂತಿಲ್ಲ. ಮೇಲ್ಕೋಟೆಯಲ್ಲಿ ಒಂದು ದಿನ ಸಹ ಕಳೆದ 1000 ವರ್ಷದಲ್ಲಿ ಪೂಜೆ ನಿಂತಿಲ್ಲ. ತಿರುಪತಿ ಮತ್ತು ಶ್ರೀರಂಗಂನಲ್ಲಿ ನಿಂತಾಗ ಸಹ ಇಲ್ಲಿ ನಿಂತಿಲ್ಲ. ನಿಂತಿಲ್ಲ. ಈ ಭಾರತದಲ್ಲಿ ಎಷ್ಟೋ ಕಡೆ ನಿಂತಾರೆ. ಈಗ ಕೆಲವು ದೇವಸ್ಥಾನಗಳೇ ಬಂದಿರಲಿಲ್ಲ. ಈಗ ಧರ್ಮಸ್ಥಳ ಆಗಲಿ, ಇನ್ನೊಂದಾಗಲಿ, ಉಡುಪಿ ಆಗಲಿ, ಅವೆಲ್ಲ ಬಂದೇ ಇರಲಿಲ್ಲ. ಚಾಮುಂಡೇಶ್ವರಿ ಆಗಲಿ ಎಲ್ಲ ಬಂದೇ ಇರಲಿಲ್ಲ. ಆ ಕ್ಷೇತ್ರಗಳು ಬಂದ ಅನಂತರವೇ ಬಂದದ್ದು ಅವೆಲ್ಲ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಒಂದು ಐತಿಹಾಸಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅದಕ್ಕೆ ಸರಿಸಮಾನಾದಂಥ ಕ್ಷೇತ್ರ ಇನ್ನೊಂದಿಲ್ಲ. ಅಂದರೆ ನಾ ಆ ಕ್ಷೇತ್ರದವನು ಅನ್ನೋದಕ್ಕಾಗಿ ಹೇಳ್ತಿಲ್ಲ. ಆ ಕ್ಷೇತ್ರದ ಮಹತ್ವ ಏನಿದೆ ಆ ಥರ ಮಹತ್ವದಲ್ಲಿ ಅದೊಂದು ಬೆಳಗಿದೆ ಆ ಕ್ಷೇತ್ರ. ಕರ್ನಾಟಕದಲ್ಲಿರೋದು ಒಂದು ಸೌಭಾಗ್ಯ. ಅದು ನಮ್ಮ ಇನ್ನೂ ತಿರುಪತಿಗಿಂತ ಹೆಚ್ಚು ಮಹತ್ವ ಇರುವಂಥ ಕ್ಷೇತ್ರ. ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಅದೇ ನಾನು ಹೇಳಿದ್ನಲ್ಲ, ಡೆವಲಪ್ಮೆಂಟ್ ಅಂದರೆ ಏನು? ಒಂದು ರೂಮ್ ಕಟ್ಟಿ, ಬಾತ್ರೂಮ್ ಕಟ್ಟಿ, ಇದನ್ನೆಲ್ಲ ಡೆವಲಪ್ಮೆಂಟ್. ಆಧ್ಯಾತ್ಮಿಕ ಕ್ಷೇತ್ರವನ್ನಾಗಲಿ, ತಿರುಪತಿ ಬರೀ ನಿಮಗೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅಂದರೆ ಒಂದು ಡೆವಲಪ್ಮೆಂಟ್ ಆದ ರೂಮ್ ಕಟ್ಟಿರೋ ದೇವಸ್ಥಾನ ಅಲ್ಲ ಅದು. ಎಷ್ಟೊಂದು ಇಡೀ ನಾಡಿನ ಅಂದರೆ ದೇಶದ ಎಲ್ಲ ಉದ್ದಗಲಕ್ಕೂ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ನಡೆಯುವಂತಹ ಅಥವಾ ಪಾರಾಯಣ ಮಾಡುವಂಥವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅವರು ಎಲ್ಲ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾ ಇದ್ದಾರೆ. ಅದು ತುಂಬ ಸಣ್ಣ ಕೆಲಸವಲ್ಲ, ಅದು ಸಣ್ಣ ಕೆಲಸ ಅಲ್ಲವೇ ಇಲ್ಲ. ಯಾವುದೋ ಒಂದು ಧರ್ಮಕ್ಷೇತ್ರವನ್ನು ಬೆಳೆಸಬೇಕಾದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ತನ್ನ ಇಡೀ ಲೈಫನ್ನು ಅದಕ್ಕಾಗಿ ಡೆಡಿಕೇಟ್ ಮಾಡಿಬಿಟ್ಟಿರ್ತಾನೆ. ಆಚಾರ ವಿಚಾರಗಳಲ್ಲಾಗಲಿ, ನಡವಳಿಕೆಗಳಲ್ಲಾಗಲಿ, ಅಥವಾ ಜನರಿಗೆ ಕಲ್ಯಾಣವನ್ನು ಮಾಡೋದಕ್ಕಾಗಲಿ ಎಲ್ಲಕ್ಕೂ ಅದನ್ನು ಡೆಡಿಕೇಟ್ ಮಾಡಿಬಿಟ್ಟಿರ್ತಾರೆ. ಆ ಡೆಡಿಕೇಟ್ ಮಾಡಿ ಆ ಕ್ಷೇತ್ರಕ್ಕೆ ಬರುವಂಥ ಅಷ್ಟೂ ಜನರಿಗೆ ಅನ್ನಪ್ರಸಾದವಾಗಲಿ, ಅಥವಾ ಉಳ್ಕೊಳ್ಳೋದಕ್ಕೆ ರೂಮ್ಸ್ಗಳಾಗಲಿ, ದೇವರ ದರ್ಶನಕ್ಕೆ ಅನುವು ಮಾಡಿಕೊಡೋದಾಗಲಿ, ಅಥವಾ ಇನ್ನೂ ಮೀರಿದ್ದು, ಈಗ ನಾನು ಹೇಳಿದ್ನಲ್ಲ ತಿರುಪತಿ ಮಾಡ್ತಾಯಿದೆ ಅಂತ, ತಿರುಪತಿ ದುಡ್ಡೇ ಕೊಡ್ತಾಯಿದೆ ಅವ್ರ ಜೀವನಕ್ಕೆ. ಆ ದುಡ್ಡು ಕೊಟ್ಟು, ಈಗ ಉದಾಹರಣೆಗೆ ಸಣ್ಣ ದುಡ್ಡು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ದುಡ್ಡು ಕೊಡುವಾಗ ಮಧ್ಯಕ್ಕೆ ಅವ್ರಿಗೆ ನಮಗೆ ಮಧ್ಯಕ್ಕೆ ಹೋಗಬೇಕಾದ್ರೆ ಮಧ್ಯದವನು ಯಾರಾದರೂ ಬೇಕು. ಅವ್ರಿಗೆ ಧಾರಾಳ ಇರುತ್ತೆ ನಾನು ಕೊಡಬೇಕು ಅಂತ, ತೊಗೊಂಡವ್ರಿಗೆ ನಾನು ವಾಪಸ್ ಕೊಡಬೇಕು ಅನ್ನೋದಿರಲ್ಲ. ಆದರೆ ವಾಪಸ್ ಕಲೆಕ್ಟ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ಒಂದು ಸಂಬಳವನ್ನು ಕೊಡಬೇಕಾಗತ್ತೆ. ತಿರುಪತಿ ಅದನ್ನು ಮಾಡ್ತಾಯಿದೆ, ಧರ್ಮಸ್ಥಳ ಅದನ್ನು ಮಾಡ್ತಾಯಿದೆ.
ಉಡುಪಿ ಅದನ್ನು ಮಾಡ್ತಾಯಿದೆ, ಎಲ್ಲರೂ ಅದನ್ನು ಮಾಡ್ತಾಯಿದ್ದಾರೆ. ಆದರೆ ಮಾಡುವಂತಹ ಮನಸ್ಸಿದೆ ನೋಡಿ, ಆ ಮನಸ್ಸಿಗೆ ದೊಡ್ಡ ಗುಣವನ್ನು ಅಂದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ಅಂತಹ ಒಂದು ಕ್ಷೇತ್ರಗಳನ್ನು ಬೆಳಗಿಸಿರುವಂಥದ್ದು ನಮ್ಮ ಭಾರತ. ನಮ್ಮ ಭಾರತ ಚಿನ್ನವನ್ನು ಸಂಗ್ರಹ ಮಾಡಿದೆ, ಆರೋಗ್ಯವನ್ನು ಸಂಗ್ರಹ ಮಾಡಿದೆ, ಆನಂತರ ಜ್ಞಾನವನ್ನು ಸಂಗ್ರಹ ಮಾಡಿದೆ, ಎಷ್ಟೋ ಇನ್ಸ್ಟಿಟ್ಯೂಟ್ಗಳು, ಪ್ರಾಣಿಗಳನ್ನು ಸಂಗ್ರಹ ಮಾಡಿದೆ, ಗೋಶಾಲೆಗಳು. ಇವತ್ತು ಎಷ್ಟೋ ಗೋವುಗಳೇ ಅಲ್ಲ, ಹಂದಿ ಬ್ರೀಡ್ ಅದು. ತನ್ನ ತಾಯಿಗೆ ತನ್ನ ಮಗುಗಾಗಿ ತನ್ನ ಮಿಕ್ಕಿದವ್ರಿಗೆ ಹಾಲು ಕೊಡುತ್ತೆ ಅಂದರೆ ಅದು 1 ಲೀಟ್ರು, ಮ್ಯಾಕ್ಸಿಮಮ್ 2 ಲೀಟ್ರು, 3 ಲೀಟ್ರು ಅಷ್ಟೇ. ಅದ್ರ ಮೇಲೆ ಕೊಡೋದೆಲ್ಲ ಹಂದಿ ಬ್ರೀಡ್ಗಳು. ನೀವು ಜನಕ್ಕೆ ಗೋ ಪ್ರಾಣಿ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಗೋಶಾಲೆಗೆ ಹೋಗ್ತಾ ಇವೆ. ಈಗ ಮನುಷ್ಯರ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಗೋಶಾಲೆಗಳಿಗೆ ಹೋಗ್ತಾ ಇದೆ. ಮುಂದೊಂದು ದಿವಸ ಆ ಪ್ರಾಣಿಗಳನ್ನ ತೆಗೆದು ಮನೇಲಿ ಸಾಕ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ತಾಯಿ ನನಗೆ ಕಡಿಮೆ ಕೊಡಿರ್ಬೋದು ಊಟನ, ಆದರೆ ಚಾಕ್ಲೇಟ್ ಕೊಟ್ಟು ಕೆಡಿಸಿಲ್ಲ ನಾನು ದೊಡ್ಡಮ್ಮನ ಥರ. ಹಾಗಾಗಿ ನನ್ನ ಆರೋಗ್ಯವನ್ನು ಕಾಪಾಡೋದಕ್ಕೆ ನನ್ನ ಹಸುಗಳು, ಗೋಮಾತೆಗಳು ನಮಗೆ ಚಿಕ್ಕದಾಗಿ ಹಾಲು ಕೊಟ್ಟಿರ್ಬೋದು. ಒಂದೊಂದು ಮನೇಲಿ 5 ಹಸು 10 ಹಸು ಇತ್ತು. ಈಗ ಒಂದು ಹಂದಿನ ಕಟ್ಕೊಂಡಿದ್ದೀರಿ, 100 ಜನ ಬದುಕಿಸ್ತಾ ಇದ್ದೀರಿ. ನೀವು ಅನ್ನದಾತರು ಅಂತ ಹೇಳ್ತಾ ಇದ್ವಿ. ಈಗ ವಿಜ್ಞಾನಿಗಳು ಏನೇನೋ ಹೊಸದಾಗಿ ಕಂಡಿಡಿದು ವಿಷದಾತರನ್ನಾಗಿ ಮಾಡಿದ್ದಾರೆ. ಅವ್ರು ಅನ್ನದಾತರು ಇಲ್ಲವೇ ಇಲ್ಲ. ಅದಕ್ಕೆ ಯಾರಿಗೂ ಕೃತಜ್ಞತೆನೇ ಇಲ್ಲದೆ ಇರಂಗಾಗ್ಬಿಟ್ಟಿದೆ. ಅವ್ನು ಊಟ ಹಾಕಿದ್ದಾನಲ್ಲ, ಅವನೇನು ಊಟ ಹಾಕೋದು, ನಾನು ದುಡ್ಡು ಕೊಟ್ಟಿದ್ದೀನಿ ಊಟ ಹಾಕ್ತಾನೆ. ಯಾರು ದುಡ್ಡು ಕೊಟ್ಟರೆ ಅವನು ಕೃಪೆ ಒಂದು ಚಿಕ್ಕದಾಗಿ ಕೃಪೆ ಮಾಡಿಕೊಟ್ಟಿರ್ತಾನೆ, ಏನೋ ಒಂದು 50,000ನೋ 1,00,000ನೋ, ಅವ್ನು ಪುಕ್ಸಟ್ಟೆ ಕೊಟ್ಟನ. ನನ್ನ ಹತ್ರ ಬಡ್ಡಿ ನಿನಗೆ ಯಾಕೆ ಕೊಡ್ಬೇಕು ಅದನ್ನು? 50,000 ಕೊಡ್ಬೇಕಾದ್ರೆ ನಿನಗೆ ಯಾಕಪ್ಪ ಕೊಡಬೇಕು? ಊಟ ಹಾಕ್ಬೇಕಾದ್ರೆ ನಿನಗೆ ಯಾಕೆ ಹಾಕಬೇಕು? ನೀನೇನು ನನಗೆ ನೆಂಟನೇ? ಆದರೆ ಹಾಗಲ್ಲ. ಭಾರತ ಭೂಮಿನ ವಸುದೇವ ಕುಟುಂಬಕಂ ಅಂತೇಳಿ ಎಲ್ಲರನ್ನೂ ಒಟ್ಟಿಗೆ ತಿಳ್ಕೊಂಡು ನನ್ನವ್ರು ಚೆನ್ನಾಗಿರಲಿ ಅಂತ ಮಾಡೋವಂಥ ಅನೇಕ ಕೆಲಸಗಳು ನಮ್ಮ ಭಾರತ ಭೂಮಿಯಲ್ಲಿ ನಡೆಯುತ್ತೆ. ಅದು ಖಂಡಿತವಾಗ್ಲೂ ನಡಿಬೇಕು. ಇಂತಹ ಕ್ಷೇತ್ರಗಳು ನಮ್ಮಲ್ಲಿ ಇನ್ನೂ ಹೆಚ್ಚಾಗಬೇಕು. ಆದರೆ ಹೊಸ ಇಟ್ಟಿಗೆ ಗೂಡಿನ ದೇವಸ್ಥಾನಗಳು ಬೇಕಾಗಿಲ್ಲ. ಇಟ್ಟಿಗೆ ಗೂಡಿನ ದೇವಸ್ಥಾನಗಳು ಬೇಕಾ? ಆ ಕಲ್ಲಿನ ದೇವಸ್ಥಾನಗಳು ಏನು ಕಲ್ಲಿನ ದೇವಸ್ಥಾನಗಳು ಬೇಕು ಅಂತ ಕೇಳಿ, ಆ ಕಲ್ಲನ್ನು ತೊಗೊಂಡು ಬಂದು ಇಂಥ ಕಲ್ಲು ಇಲ್ಲಿಗೆ ಹಾಕಿದ್ರೆ ಇವನಿಗೆ ಆರೋಗ್ಯ ಅಂತ ಹೇಳಿದ್ರಿ, ಅದು ಬರುತ್ತೆ. ಅದಕ್ಕಾಗಿ ಈಗ ರಾಯಗೋಪುರವನ್ನು ಕಟ್ಟಿದ್ರು ಜಕಣಾಚಾರಿ ಅಲ್ಲ ಅದು, ಅದಕ್ಕೆ ದಕ್ಷಿಣಾಚಾರಿ ಅಂತ ಹೆಸರು. ಜಕಣಾಚಾರಿ ಒಬ್ಬ ವ್ಯಕ್ತಿ, ಅವನು ಒಂದು ಕೆಲಸವನ್ನು ಮಾಡ್ತಾನೆ. ಇಡೀ ಪೂರ್ತಿ ಎಲ್ಲ ಕಡೆಯೂ ಮಾಡಿ ಜಕಣಾಚಾರಿ ಅಂದ್ಬಿಟ್ರೆ ಇಲ್ಲ, ಎಲ್ಲರೂ ಮಾಡಿದ್ದಾರೆ. ಹಾಗೆ ನಮ್ಮ ಸಮುದಾಯಗಳು ಏನು ಬಂದಿದೆಯೋ ಅದೆಲ್ಲವೂ ಒಂದೊಂದು ಕೆಲಸವನ್ನು ಮಾಡಿ ಜನರ ಜೀವನಕ್ಕೆ ಏಳ್ಗೆಯನ್ನು ತಂದಿದೆ. ಹಾಗಾಗಿ ಅಂತಹ ಏಳ್ಗೆಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ದೇವಾಲಯಗಳ ನಿರ್ಮಾಣ ಆಯಿತು. ಆ ನಿರ್ಮಾಣದ ಜೊತೆಗೆ ಆಧ್ಯಾತ್ಮಿಕ ಶಕ್ತಿನೂ ಕೊಟ್ಟು ಜನಗಳಿಗೆ ಒಂದು ಉತ್ತೇಜನವನ್ನು ಮಾಡಿದ್ರು. ಹಾಗಾಗಿ ಪವಿತ್ರ ಕ್ಷೇತ್ರಗಳು ಭಾರತ ಭೂಮಿಯಲ್ಲಿ ಬೇಕಾದಷ್ಟಿವೆ. ಆ ಬೇಕಾದಷ್ಟು ಸ್ಥಳಗಳಿಗೂ ಹೋಗಿ ನಿಮಗೇನು ಬೇಕೋ ಸಂತೋಷ ಅದನ್ನು ಪಡ್ಕೊಳ್ಳಿ. ಆದ್ದರಿಂದ ನಾವೇನು ಹೇಳ್ತೀವಿ, ಸಂತೋಷವಾಗಿರಿ. ಬೇರೆಯವನ್ನ ಆಸೆ ಪಡಿ, ನಾನು ಬೇಡ ಅನ್ನಲ್ಲ, ದುರಾಸೆ ಪಡಿಬೇಡಿ. ದುರಾಸೆ ಪಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಆದ್ದರಿಂದ ಆಸೆ ಪಡಿ. ಬಾಳಲ್ಲಿ ಏನೇನೋ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ಮುಂದೊಂದು ದಿನ ಸರಿ ಮಾಡ್ಕೊಂಬಿಡಿ. ಭಗವಂತ ನಿಮ್ಮನ್ನು ಮೆಚ್ತಾನೆ. ಅಷ್ಟೇ ಖುಷಿಯಾದ ವಿಷಯ. ಈ ದೇವಾಲಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶುಭಂ ಭೂಯಾತ್. ಸರ್, ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿರುವಂಥ ನಮ್ಮ ಭರತ ಭೂಮಿಯ ಒಂದು 3-4 ಅತಿ ವಿಶೇಷವಾದ ದೇವಸ್ಥಾನದ ಬಗ್ಗೆ ಇವತ್ತು ಮಾತಾಡಿದ್ವಿ. ಮತ್ತೊಂದು ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸಾಕಷ್ಟು ದೇವಸ್ಥಾನಗಳು, ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಆದರೆ ಈ ಎಪಿಸೋಡ್ನಲ್ಲಿ ನಮಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ನಮ್ಮ ಕಡೆಯಿಂದ, ಸಪ್ತಮ್ ತೈಲ ಕಡೆಯಿಂದ ಶುದ್ಧ ಗಾಣದ ಎಣ್ಣೆ ಇದು ನಿಮಗಾಗಿ. ಧನ್ಯವಾದ. ಎಲ್ಲರಿಗೂ ನಾನು ಶುದ್ಧ ಅಂತ ಹೇಳ್ತಾ ಇದ್ದೀನಿ. ಅಂಥ ಶುದ್ಧ ಮನಸ್ಥಿತಿ ಇರುವಂಥ ನಿಮ್ಮಿಂದ ತಗೊಳ್ಳೋದು ಒಂದು ಸಂತೋಷದಾಯಕ. ಥ್ಯಾಂಕ್ ಯು.